ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರ, ಗ್ರಂಥಕರ್ತ ಪುಷ್ಪದಂತಾಚಾರ್ಯ. ಇಲ್ಲಿ ಪುಷ್ಪದಂತಾಚಾರ್ಯ ಪರಮಾತ್ಮ ಶಿವ ಅಂತ ಹೇಳಿದ್ರೆ ಅವನಿಗೆ ಅತೀವ ಭಕ್ತಿ ಮತ್ತು ಶ್ರದ್ಧೆ. ಸೊ ಅಂತಹ ಶಿವನನ್ನು ನಾನು ಸ್ತುತಿ ಮಾಡಬೇಕು ಅನ್ನುವಂತಹ ಆಸೆಯಿಂದ ಪರಮಾತ್ಮನನ್ನು, ಅವನ ಮಹಿಮೆಗಳನ್ನು, ಲೀಲೆಯನ್ನು ಕೊಂಡಾಡ್ತಾ ಬಂದಿದ್ದಾನೆ. ಅವನು ಹೇಳ್ತಾನೆ, ಈ ಒಂದು ಜಗತ್ತು ಅನ್ನುವಂತಹದ್ದು ಎಂದಿಗೂ ಕೂಡ ಯಾರಿಗೂ ಶಾಶ್ವತವಾದ ಸುಖವನ್ನಾಗಲಿ, ನೆಮ್ಮದಿಯನ್ನಾಗಲಿ, ಶಾಂತಿಯನ್ನಾಗಲಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿಗೆ ಅಂತಹ ಶಕ್ತಿ ಇಲ್ಲವೇ ಇಲ್ಲ. ಯಾಕೆ ಜಗತ್ತಿಗೆ ಶಕ್ತಿ ಇಲ್ಲ? ಬಟ್ ಜಗತ್ತಿನಲ್ಲಿ ಎಲ್ಲವೂ ಇದೆ. ಜಗತ್ತನ್ನು ನೋಡಿದಾಗ ನಾವು ಇಲ್ಲಿ ಅನೇಕಗಳನ್ನು ನೋಡ್ತೀವಿ. ಇನ್ಫ್ಯಾಕ್ಟ್ ನಾವೆಲ್ಲ ಏನೆಲ್ಲವನ್ನ ಪಡ್ಕೋತಾ ಇದ್ದೀವಿ ಅವೆಲ್ಲವನ್ನ ನಾವು ಜಗತ್ತಿನಿಂದ ಪಡ್ಕೋತಾ ಇದ್ದೀವಿ ಅಂತ ಹೇಳಿ ಆ ವಸ್ತುಗಳನ್ನು, ಅವುಗಳನ್ನು ನಮ್ಮ ಪಾಲಿಗೆ ಸಿಗೋ ಹಾಗೆ ಮಾಡ್ಕೋಬೇಕು ಅಂತ ಹೇಳಿ ಅನೇಕ ಕರ್ಮಗಳಲ್ಲೂ ಕೂಡ ನಾವು ನಮ್ಮನ್ನು ತೊಡಗಿಸ್ಕೋತೀವಿ. ಸೊ ಹೀಗೆಲ್ಲ ಇದ್ದಾಗ ಇಲ್ಲಿ ಇಷ್ಟೊಂದು ಈ ಜಗತ್ತಿನಲ್ಲಿದೆ ಅಂತಂದಾಗ ಈ ಜಗತ್ತಿಗೆ ಯಾಕೆ ಸುಖ ಮತ್ತು ಶಾಂತಿ, ನೆಮ್ಮದಿಯನ್ನು ಕೊಡೋಕ್ಕಾಗೋದಿಲ್ಲ? ಜಗತ್ತಿನಲ್ಲಿರುವಂತಹ ಈ ವಸ್ತುಗಳು ನನಗೆ ಸುಖವನ್ನು ಕೊಡುತ್ತೆ ಅಂತ ಹೇಳಿ ನಾನು ಆ ವಸ್ತುವನ್ನು ಬಯಸ್ತೀನಿ ಅಂತಂದ ಮೇಲೆ ಜಗತ್ತಿಗೆ ಯಾಕೆ ನನಗೆ ಸುಖವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ? ಬಟ್ ಜಗತ್ತು ಅಂತ ಹೇಳಿದಾಗ ದ ವೆರಿ ಜಗತ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಈ ಜಗತ್ತು ಅನ್ನುವಂತಹದ್ದು ಶಾಶ್ವತವೇ ಅಲ್ಲ. ಜಗತ್ತೇ ಶಾಶ್ವತವಲ್ಲ ಅಂತಂದ ಮೇಲೆ ಈ ಜಗತ್ತಿಗೆ ಶಾಶ್ವತವಾದ ಪರ್ಮನೆಂಟ್ ಸುಖ, ಪರ್ಮನೆಂಟ್ ನೆಮ್ಮದಿ, ಪರ್ಮನೆಂಟ್ ತೃಪ್ತಿ ಅನ್ನುವಂತಹದ್ದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪರಮಾತ್ಮ, ಹೇ ಶಿವ, ಯು ಆರ್ ಸ್ವಾತ್ಮಾರಾಮ, ನಿನ್ನಲ್ಲಿ ಎಲ್ಲವೂ ಇದೆ. ಸೊ ಯು ಆರ್ ದಿ ಸೋರ್ಸ್ ಆಫ್ ಸುಖ, ಶಾಂತಿ ಆ್ಯಂಡ್ ನೆಮ್ಮದಿ. ಸೊ ಯು ಆರ್ ದಿ ಸೋರ್ಸ್ ಆಗಿರೋದ್ರಿಂದ ಯು ಕ್ಯಾನ್ ಬ್ಲೆಸ್ ಅದರ್ಸ್. ಸೊ ಹೀಗೆ ಪರಮಾತ್ಮ ಶಿವನನ್ನು ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾನೆ. ಹಾಗೆ ಮತ್ತೆ ಮತ್ತೆ ಅವನು ವಿಚಾರ ಮಾಡ್ತಾನೆ ಇದ್ದಾನೆ. ಇಲ್ಲಿ ಜಗತ್ತು ಅಂತ ಹೇಳಿದಾಗ ಈ ಲೋಕದಲ್ಲಿ ಅನೇಕ ರೀತಿಯ ಜನಗಳನ್ನು ನಾವಿಲ್ಲಿ ನೋಡಬಹುದು. ಅವರುಗಳಿಗೆ ದೇ ನೋ ವಾಟ್ ಈಸ್ ದಿಸ್ ಜಗತ್, ಅಂಡ್ ಅಟ್ ದ ಸೇಮ್ ಟೈಮ್ ಈ ಜಗತ್ತಿನಲ್ಲಿ ಇರುವಂತಹ ಲಿಮಿಟೇಷನ್ಸ್ಗಳು ಕೂಡ ಗೊತ್ತಿದೆ. ಬಟ್ ಸ್ಟಿಲ್, ಇನ್ ಸ್ಪೈಟ್ ಆಫ್ ನೋಯಿಂಗ್ ದಿ ಲಿಮಿಟೇಷನ್ಸ್ ಅಬೌಟ್ ದಿ ಜಗತ್, ಅವರಿಗೆ ಅನೇಕ ಸಂಶಯಗಳು, ಅನುಮಾನಗಳು, ಈ ಜಗತ್ತಿನ ಬಗ್ಗೆ ಅನೇಕ ಸಂಶಯಗಳನ್ನು ಹೊಂದಿದ್ದಾರೆ. ಮತ್ತೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ ಅವರು. ನಿಜವಾಗ್ಲೂ ಈ ಜಗತ್ತು ಅನ್ನುವಂತಹದ್ದು ಇದೊಂದು ಶಾಶ್ವತವಾ ಅಥವಾ ಈ ಜಗತ್ತು ಶಾಶ್ವತವಲ್ಲವಾ? ವಾಟ್ ಈಸ್ ದಿಸ್? ಈ ಜಗತ್ತು ಅನ್ನುವಂತಹದ್ದು ಮುಂದೆ ಯಾವಾಗ ಬೇಕಾದ್ರೂ ನಾಶವನ್ನು ಹೊಂದುತ್ತಾ ಇದು. ಸೊ ಹೀಗೆ ಅನೇಕ ಪ್ರಶ್ನೆಗಳನ್ನು ತಮ್ಮ ಜೊತೆ ಇಟ್ಕೊಂಡಿರ್ತಾರೆ. ಸೊ ಜಗತ್ತು ಒಂದು ವೇಳೆ ನಾಶ ಆಗತ್ತೆ ಎನ್ನುವಂತಹದ್ದು ಸತ್ಯವಾದರೆ ಪೂರ್ಣವಾಗಿ ಈ ಜಗತ್ತು ನಾಶವಾಗುತ್ತಾ ಅಥವಾ ಜಗತ್ತಿನ ಕೆಲವು ಭಾಗಗಳು ಮಾತ್ರ ನಾಶವಾಗಿ ಹೋಗುತ್ತಾ? ಸೊ ಇಲ್ಲಿ ಜಗತ್ತಿನ ಸತ್ಯ ಏನು ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಮತ್ತೆ ಮತ್ತೆ ಅನೇಕ ವಾದಗಳನ್ನು ಅವರು ಮಂಡಿಸ್ತಾ ಇರ್ತಾರೆ. ಈಗಾಗಲೇ
ಈ ಜಗತ್ತು ಅನ್ನುವಂತಹದ್ದು ನಿರ್ಮಾಣವಾಗಿದೆ ಮತ್ತು ತಿಳಿದವರು ಎಲ್ಲರೂ ಹೇಳುವಂತೆ ಈ ಜಗತ್ತು ಅನ್ನುವಂತಹದ್ದನ್ನು ನಿರ್ಮಾಣ ಮಾಡಿರುವಂತಹವನು ಪರಮಾತ್ಮ. ಸೊ ಪರಮಾತ್ಮ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ಹ್ಯೂಜ್ ಕ್ರಿಯೇಷನ್. ಇಟ್ ಈಸ್ ಹಿಸ್ ಕ್ರಿಯೇಷನ್. ಭಗವಂತನೇ ಈ ಜಗತ್ತನ್ನ ನಿರ್ಮಾಣ ಮಾಡಿದಾನೆ ಅಂತಂದ ಮೇಲೆ ಈ ಜಗತ್ತು ಯಾಕೆ ನಾಶವಾಗಬೇಕು? ಸೊ ಜಗತ್ತು ನಾಶವಾಗುವಂತಹದ್ದೇ ಸತ್ಯ ಅನ್ನುವುದಾದರೆ ನಾಶವಾಗುವಂತಹ ಅಸತ್ಯವಾದ ಜಗತ್ತನ್ನ ಪರಮಾತ್ಮ ಯಾವ ಕಾರಣದಿಂದ ನಿರ್ಮಿಸಿದ? ಸೊ ಅಸತ್ಯವಾದ ಜಗತ್ತು ಯಾಕೆ ಭಗವಂತನಿಗೆ ಬೇಕಿತ್ತು? ಹೀಗೆ ಹಲವಾರು ಪ್ರಶ್ನೆಗಳನ್ನು ಇಟ್ಟುಕೊಂಡು ಜಗತ್ತಿನ ಬಗ್ಗೆ, ಪರಮಾತ್ಮನ ಬಗ್ಗೆ ಅನೇಕ ರೀತಿಯ ತಮ್ಮಲ್ಲಿ ಹುಟ್ಟಿ ಬರುವಂತಹ ಎಲ್ಲ ಸಂಶಯಗಳನ್ನು ಅವರು ಹೇಳ್ಕೊತಾ ಬರ್ತಾರೆ. ಮತ್ತೆ ಕೆಲವು ಜನ ಹೇಳ್ತಾರೆ ಈ ಜಗತ್ತು ಅನ್ನುವಂತಹದ್ದು ನಿರಂತರ, ಅದರ ಸೃಷ್ಟಿ ಅಂತ ಮಾತಾಡೋದಕ್ಕಿಂತ ಅದು ಮೊದಲಿನಿಂದಲೂ ಇದೆ, ಈಗಲೂ ಇದೆ, ಅದು ಮುಂದೆನೂ ಇರುತ್ತೆ. ಆದ್ದರಿಂದ ಇಟ್ ಈಸ್ ನಿರಂತರ. ಜಗತ್ತು ಅನ್ನುವಂತಹದ್ದು ಸದಾ ಇರುತ್ತೆ. ಸೊ ಹೀಗೆ ದೇರ್ ಆರ್ many people in this world. All of them are very different in their thinking. ಮತ್ತು ಅವರೆಲ್ಲರ ಅಭಿಪ್ರಾಯಗಳು ಕೂಡ ಬೇರೆ ಬೇರೆಯಾಗಿಯೇ ಇರುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಜಗತ್ತು ಮತ್ತು ಜಗದೀಶ್ವರನ ಬಗ್ಗೆ ಪ್ರಶ್ನೆಯನ್ನು ಮುಂದಿಟ್ಕೊಂಡು ತರ್ಕವನ್ನು ಮಾಡಿ ಸತ್ಯವನ್ನು ಹುಡುಕುವಂತಹ ಜನಗಳಿಗೆ ಪರಮಾತ್ಮ ಹೇಳ್ತಾನೆ, ಡೋಂಟ್ ಪೇ ಅಟೆನ್ಷನ್ ಟು ದಿಸ್ ಸ್ಟುಪಿಡ್ ಕ್ವಶನ್ಸ್. ಯಾಕೆ ಅಂತಂದರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ಸೊ ಉತ್ತರ ಸಿಗದೇ ಇರುವಂತಹ ಪ್ರಶ್ನೆಗಳನ್ನು ಹುಡುಕುವ ಬದಲು ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು? ಸಿ, ಯು ಆರ್ ಹಿಯರ್. ಒಂದು ಜನ್ಮ ಅಂತ ಹೇಳಿ ಒಂದು ಜನ್ಮವನ್ನು ತಗೊಂಡು ಮನುಷ್ಯನಾಗಿ ಈ ಭೂಮಿಯಲ್ಲಿ ನೀನು ಕಾಣಿಸ್ಕೊಂಡಿದ್ಯಾ, ನಿನಗೆ ಒಂದು ಜನ್ಮ ಅಂತ ಆಗಿದೆ. ಸೊ ನೌ ಯು ಆರ್ ಹಿಯರ್ ಇನ್ ದಿಸ್ ವರ್ಲ್ಡ್, ಯು ಆರ್ ಹಿಯರ್ ಇನ್ ಮೈ ಕ್ರಿಯೇಷನ್. ಸೊ ಫಾರ್ ಯು ಡಿವೋಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್. ಆದ್ದರಿಂದ ಡಿವೋಷನ್ ಟು ದ ಲಾರ್ಡ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಒಂದು ಸತ್ಯವನ್ನು ಹೇಳ್ತಾರೆ. ಸೊ ಮತ್ತೆ ಪುಷ್ಪದಂತಾಚಾರ್ಯ ಪರಮಾತ್ಮನನ್ನು ಕುರಿತು ಮತ್ತಷ್ಟು ಸ್ತುತಿ ಮಾಡ್ತಾನೆ. ಹೇಳ್ತಾನೆ, ಧ್ರುವಂ ಕಶ್ಚಿತ್ ಸರ್ವಂ ಸಕಲಮಪರಸ್ತ್ವಧ್ರುವಮಿದಂ ಪರೋ ದ್ರವ್ಯೇ ಜಗತಿ ಗದತಿ ವ್ಯಸ್ತಿ ವಿಷಯತೆ ಸಮಸ್ತೇಪ್ಯೇತಸ್ಮಿನ್ ಪುರಮತನತೈರ್ವಿಸ್ಮಿತ ಇವ ಸ್ತುವಂಜಿಹ್ರೇಮಿ ತ್ವಾಂ ನ ಖಲು ನಾನು ದೃಷ್ಟ್ವಾ ಮುಖರತಾ. ಹೀಗೆ ಅನೇಕ ಜನಗಳು, ಅನೇಕ ಅಭಿಪ್ರಾಯಗಳು, ಅನೇಕ ಅನಿಸಿಕೆಗಳು. ಸೊ ಯಾವಾಗ ಒಂದೇ ವಿಚಾರದಲ್ಲಿ ಈ ರೀತಿ ವೆರಿ ಡಿಫ್ರೆಂಟ್ ಒಪಿನಿಯನ್ಸ್ ಬರುತ್ತೆ, ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ it creates so many doubts in the minds of the people. There is no wonder. So ವಿಶ್ವದ ಬಗ್ಗೆ ಈ ರೀತಿ ಹಲವಾರು ಅಭಿಪ್ರಾಯಗಳನ್ನು ಪರಾಮರ್ಶಿಸಿದರೆ ಹೀಗೆ ಅನುಮಾನ ಮೂಡುವುದರಲ್ಲಿ ಆಶ್ಚರ್ಯ ಇಲ್ಲ. ಬಿಕಾಸ್ there are different kinds of people and each person, everyone, he gives his own opinion about this Jagat and Jagadishwara. ಸೊ ಅಷ್ಟೊಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಾನು ಪರಾಮರ್ಶೆ ಮಾಡ್ತೀನಿ ಅಂತ ಹೋದರೆ ಇಟ್ ಈಸ್ ನಾಟ್ ಪಾಸಿಬಲ್. ಆದ್ದರಿಂದ ಇದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಜಗತ್ತು ಮತ್ತು ಜಗದೀಶ್ವರನ ಬಗ್ಗೆ ವಿಚಾರ ಏನೇ ಬರಲಿ, ಅದೇನೇ ಇರಲಿ, ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ. ಪುಷ್ಪದಂತಾಚಾರ್ಯ ಹೇಳ್ತಾ ಇರುವಂಥದ್ದು. ಸಾವಿರಾರು ಜನ ಸಾವಿರಾರು ರೀತಿಯಲ್ಲಿ ಮಾತನಾಡಲಿ ಭಗವಂತ, ಜಗತ್ತಿನ ಬಗ್ಗೆ ದಿಸ್ ಈಸ್ ಮೈ ಡೌಟ್ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಕೊಡಲಿ.
ಹಾಗೂ ಜಗದೀಶ್ವರನ ಬಗ್ಗೆ ಬೇಕಾದರೂ ಅವರ ಅಭಿಪ್ರಾಯವನ್ನು ಕೊಡಲಿ. ಅವರುಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾನು ವಿಚಾರ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ. ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು, ಹೇ ಲಾರ್ಡ್, ಯು ಆರ್ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ನೀನು ಮುಖ್ಯ. ಐ ಜಸ್ಟ್ ಪ್ರೈಸ್ ಯು ಬಿಕಾಸ್ ಯು ಆರ್ ಸಚ್ ಎ ಮಹಿಮಾವಂತ. ಅದೆಷ್ಟು ಲೀಲೆಗಳನ್ನು ನೀನು ಮಾಡ್ತೀಯಾ, ಎಷ್ಟೊಂದು ಶಕ್ತಿವಂತ ನೀನು, ಜ್ಞಾನವಂತ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಅಗಾಧವಾದ ಶಕ್ತಿ, ಅಗಾಧವಾದ ಬುದ್ಧಿ, ಅಗಾಧವಾದ ಜ್ಞಾನ ನಿನ್ನಲ್ಲಿದೆ. ಯು ಆರ್ ಎ ಸರ್ವಜ್ಞ, ಯು ಆರ್ ಎ ಸರ್ವಶಕ್ತ. ಸೊ ನೀನು ಏನು ಬೇಕಾದರೂ ಮಾಡಬಹುದು. ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಕೇವಲ ನಿನ್ನ ಸಂಕಲ್ಪ ಅದು ಎಲ್ಲವನ್ನು ಮಾಡಿ ಮುಗಿಸುತ್ತೆ. ಅಂಥ ಮಹಿಮ ನೀನು. ಸೊ ನನಗೆ ನೀನು ಸಿಕ್ಕಿದೆಯಾ, ನಿನ್ನ ಮಹಿಮೆಗಳಲ್ಲಿ ನನಗೆ ಆಸಕ್ತಿ ಇದೆ, ನಿನ್ನಲ್ಲಿ ನನಗೆ ಭಕ್ತಿ ಇದೆ, ನನಗೆ ಅಷ್ಟು ಸಾಕು. ಅದರಿಂದ ಲೋಕದ ವಿಚಾರಗಳನ್ನು ನಾನು ಪರಾಮರ್ಶೆ ಮಾಡುವುದರ ಬದಲು ನಾನು ನಿನ್ನ ಸ್ತುತಿಯನ್ನು ಮಾಡ್ತೀನಿ ಭಗವಂತ. ಸೊ ಫಾರ್ ಮೀ ಯುವರ್ ಮಹಿಮೆ ಈಸ್ ಗ್ರೇಟ್. ಹೀಗೆ ಇಲ್ಲಿ ಪುಷ್ಪದಂತಾಚಾರ್ಯ ಬಹಳ ನಯ, ವಿನಯ, ಹಂಬಲ ಇವೆಲ್ಲ ಈ ರೀತಿ ಅವನು ಮಾತನಾಡುವಾಗ ಅವನಲ್ಲಿ ಇವೆಲ್ಲ ಎದ್ದು ಕಾಣಿಸುತ್ತೆ. ಸೊ ಲೋಕದಲ್ಲಿ ನೂರಾರು ರೀತಿಯ ವಿಚಾರ, ಅಭಿಪ್ರಾಯಗಳು 108 ರೀತಿಯಲ್ಲಿ ಇರುತ್ತವೆ. ನನಗೆ ಅವುಗಳ ಬಗ್ಗೆ ಆಸಕ್ತಿ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನ್ನ ಆಸಕ್ತಿ ಇರುವಂತಹದ್ದು ನಿನ್ನಲ್ಲಿ ಮತ್ತು ನಿನ್ನ ಶಕ್ತಿಯಲ್ಲಿ. ಸೊ ಹೀಗೆ ಇಲ್ಲಿ ಗ್ರಂಥಕರ್ತ ತನ್ನನ್ನು ನೋಡಿಕೊಂಡು ಹಾಗೂ ಪರಮಾತ್ಮನನ್ನು ನೋಡಿದಾಗ ಅವನಿಗೆ ತನ್ನ ಲಿಮಿಟೇಷನ್ಸ್ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಹಿ ಕಂಪೇರ್ಸ್ ಹಿಮ್ಸೆಲ್ಫ್ ವಿತ್ ಭಗವಂತ. ಹೋಲಿಕೆ ಮಾಡ್ಕೋತಾನೆ. ನಾನು ಏನು, ನನ್ನ ಶಕ್ತಿ ಏನು, ನನ್ನ ಬುದ್ಧಿ ಏನು, ಹಾಗೂ ಪರಮಾತ್ಮ ನೀನು ಏನು, ನಿನ್ನ ಶಕ್ತಿ ಏನು, ನಿನ್ನ ಲೀಲೆ ಏನು, ನಿನ್ನ ಮಹಿಮೆ ಏನು. ಸೊ ಹೀಗೆ ಕಂಪೇರ್ ಮಾಡಿಕೊಂಡಾಗ ಗೊತ್ತಾಗತ್ತೆ ನಾನು ಏನೇನೂ ಅಲ್ಲದವನು. ಸೊ ನಾನು ಎಷ್ಟು ಚಿಕ್ಕವನು, ನನ್ನ ಶಕ್ತಿ ಎಷ್ಟು ಅಲ್ಪ. ಹೇ ಲಾರ್ಡ್, ಇಟ್ ಈಸ್ ಯು ಹೂ ಈಸ್ ಗ್ರೇಟ್. ಆದ್ದರಿಂದ ಇನ್ಫ್ಯಾಕ್ಟ್ ಯಾವಾಗಲೂ ಯಾವ ಮನುಷ್ಯ ತನ್ನನ್ನು ತಾನು ಅಲ್ಪ ಅಂತ ತಿಳ್ಕೊತಾನೆ, ಆಗ ಅವನಿಗೆ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸ್ಕೋಪ್ ಇರುತ್ತೆ. ಸೊ ನಾನೇನು ಅಲ್ಲ ಅಂತಂದ್ರೇನು, ಅವನಲ್ಲಿ ಅಹಂಕಾರವೇ ಇಲ್ಲ. ಸೊ ಅಹಂಕಾರವಿಲ್ಲ ಅಂತಂದಾಗ ಅದು ಜ್ಞಾನಕ್ಕೆ ಆಹ್ವಾನವನ್ನು ಕೊಡುತ್ತೆ. ಸೊ ಅದರಿಂದ ಯಾವ ಮನುಷ್ಯ ತನ್ನನ್ನು ತಾನು ಅಲ್ಪ ಅಂತ ತಿಳ್ಕೊತಾನೆ, ತನ್ನಲ್ಲಿರುವಂತಹ ಲಿಮಿಟೇಷನ್ಸ್ಗಳನ್ನು ಗುರುತಿಸ್ತಾನೆ, ಆಗ ದಟ್ ಈಸ್ ಅನ್ ಇಂಡಿಕೇಶನ್ ಅವನ ಸ್ಪಿರಿಚುವಲ್ ಜರ್ನಿ ಪ್ರಾರಂಭವಾಗಿದೆ ಅನ್ನುವಂತಹದ್ದು ಅದು ಸೂಚಿಸುತ್ತೆ. ಸೊ ಒನ್ ಹ್ಯಾಸ್ ಟು ಫೀಲ್ ಹಿಸ್ ಲಿಮಿಟೇಷನ್ಸ್. ಯಾವುದೇ ಮನುಷ್ಯನಾಗಲಿ ಅವನಿಗೆ ತನ್ನ ಶಕ್ತಿಯ ಬಗ್ಗೆ, ತನ್ನ ಬಗ್ಗೆ ಅರಿವು ಇರಬೇಕು. ನಾನು ಏನು, ನಾನು ಎಷ್ಟರವನು, ಈ ರೀತಿ ತನ್ನ ಬಗ್ಗೆ ಸ್ವಲ್ಪವಾದರೂ ಅವನು ತಿಳುವಳಿಕೆಯನ್ನು ಹೊಂದಿರಬೇಕು. ಆದರೆ ಇಟ್ ಈಸ್ ಸೋ ವಂಡರ್, ದುರಾದೃಷ್ಟ ಅಂತಂದರೆ ಏನು ಅಂತಂದರೆ, ವಿ ಡು ನಾಟ್ ಫೀಲ್ ದಟ್, ವಿ ಡು ನಾಟ್ ಫೀಲ್ ಅವರ್ ಲಿಮಿಟೇಷನ್ಸ್. ಯಾಕೆ ಅಂತಂದರೆ ನಮ್ಮಲ್ಲಿ ಅಹಂಕಾರ ಇದೆ. ನನಗೆ ಎಲ್ಲವೂ ಗೊತ್ತಿದೆ, ಇಟ್ ಈಸ್ ಬಿಕಾಸ್ ಆಫ್ ಮೀ, ಐ ಆಮ್ ಡೂಯಿಂಗ್ ಆಲ್ ದಿಸ್. ಹೀಗೆ ಎಲ್ಲದರಲ್ಲೂ ನಾನು ನನ್ನದು ಅನ್ನುವಂತಹದ್ದನ್ನು ಹುಡುಕಿ ಗುರುತಿಸಿ ಅವುಗಳನ್ನು ನನ್ನದಾಗಿಸ್ಕೊಂಡು ನನ್ನಿಂದ ಇದು ಆಗಿದೆ ಅಂತ ಹೇಳಿ ಅಲ್ಲಿ ನಾನು ಐ ಟೇಕ್ ದಿ ಕ್ರೆಡಿಟ್. ಯಾಕೆ ಈ ರೀತಿ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅಹಂಕಾರ. ಬಿಕಾಸ್ ಆಫ್ ಅಹಂಕಾರ ಮನುಷ್ಯ ತನ್ನ ಲಿಮಿಟೇಷನ್ಸ್ಗಳನ್ನು ಗುರುತಿಸ್ಕೊಳ್ಳೋದಿಲ್ಲ. ಯಾವಾಗ ಅವನಿಗೆ ತನ್ನ ಲಿಮಿಟೇಷನ್ಸ್ಗಳು ಗೊತ್ತಾಗೋದಿಲ್ಲ, ದೆರ್ ಈಸ್ ಒನ್ ಮೋರ್ ಅಗಾಧ ಶಕ್ತಿ ಇನ್ ದಿಸ್ ಹ್ಯೂಜ್ ಕ್ರಿಯೇಷನ್ ಅನ್ನುವಂತಹದ್ದು ಅವನ ಯೋಚನೆಯಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಅವನಿಗೆ ಸಿಗೋದಿಲ್ಲ. ಸೊ ಒಬ್ಬ ಮನುಷ್ಯ ಹಿ ಹ್ಯಾಸ್ ಟು ಅಕ್ಸೆಪ್ಟ್ ಹಿಸ್ ಲಿಮಿಟೇಷನ್ಸ್. ದೆನ್ ದ ಸ್ಪಿರಿಚುವಲ್ ಗ್ರೋತ್ ಇಟ್ ಸ್ಟಾರ್ಟ್ಸ್, ಆಟೋಮ್ಯಾಟಿಕಲಿ ಇಟ್ ಸ್ಟಾರ್ಟ್ಸ್. ಮತ್ತು ಈ ಸಂದರ್ಭದಲ್ಲಿ ಯಾವಾಗ ಮನುಷ್ಯ ತನ್ನ ಲಿಮಿಟೇಷನ್ಸ್ಗಳನ್ನು ಗುರುತಿಸ್ಕೊತಾನೆ, ಆಗ
ಆ ಮೂಲಕ ಅವನಿಗೆ ಅನೇಕ ರೀತಿಯ ಸಫರಿಂಗ್ಸ್ಗಳನ್ನು ಗುರುತಿಸ್ತಾನೆ. ಯಾವಾಗ ಸಫರಿಂಗ್ಸ್ನ ಗುರುತಿಸ್ತಾನೆ ಮನುಷ್ಯ, ದೆನ್ ಓನ್ಲಿ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಹಿ ಈಸ್ ಬೌಂಡ್. ನಾನು ಬಂಧನಕ್ಕೆ ಒಳಪಟ್ಟಿದ್ದೀನಿ, ನನಗೆ ಈ ರೀತಿ ಅನೇಕ ತೊಂದರೆಗಳಿದೆ, ಅನೇಕ ಕಷ್ಟ ದುಃಖ ಇವುಗಳೆಲ್ಲವೂ ನನ್ನನ್ನು ಬಾಧಿಸ್ತಾ ಇದೆ. ಐ ಆಮ್ ಬೌಂಡ್. ಸೊ ದಿಸ್ ಫೀಲಿಂಗ್ ಐ ಆಮ್ ಬೌಂಡ್, ನಾನು ಬಂಧನಕ್ಕೆ ಒಳಗಾಗಿದ್ದೀನಿ ಅನ್ನುವಂತಹದ್ದು ಅವನಿಗೆ ಅರ್ಥವಾಗಬೇಕಾದ್ರೆ he should feel his limitations. Then only it is possible for him to understand all this. So ಯಾವಾಗ ಅವನಿಗೆ ನಾನು ಬಂಧನದಲ್ಲಿ ಇದ್ದೀನಿ, ಬಂಧನಕ್ಕೆ ಒಳಪಟ್ಟಿದ್ದೀನಿ ಅನ್ನುವಂತಹದ್ದು ಗೊತ್ತಾಗತ್ತೆ, ಆಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ನೋಬಡಿ ಲೈಕ್ಸ್ ಟು ಬಿ ಬೌಂಡ್. ಯಾರೂ ಕೂಡ ಬಂಧನವನ್ನು ಇಷ್ಟಪಡೋದಿಲ್ಲ, ಯಾರಿಗೂ ಈ ಬಂಧನ ಅನ್ನುವಂತಹದ್ದು ಬೇಡ. ಸೊ ಆಗ ಅವನೇನು ಮಾಡ್ತಾನೆ, ಬಿಡುಗಡೆಗಾಗಿ ಟು ಕಮ್ ಔಟ್ ಫ್ರಮ್ ದಿಸ್ ಸಫರಿಂಗ್ಸ್, ಟು ಕಮ್ ಔಟ್ ಫ್ರಮ್ ದಿಸ್ ಬಾಂಡೇಜ್, ಹಿ ವರ್ಕ್ಸ್ ದೇರ್. ಆಗ ಅವನು ಬಿಡುಗಡೆಗಾಗಿ ಯೋಚನೆಯನ್ನು ಮಾಡ್ತಾನೆ. ಸೊ ಇಲ್ಲಿ ಈ ಮಾತುಗಳನ್ನು ಪುಷ್ಪದಂತಾಚಾರ್ಯ ಹಿ ಈಸ್ ಎಕ್ಸ್ಪ್ರೆಸಿಂಗ್, ನನಗೆ ನನ್ನ ಲಿಮಿಟೇಷನ್ಸ್ಗಳ ಅರ್ಥ ಆಗಿದೆ ಅಂತ ಅವನು ಹಿ ಈಸ್ ಎಕ್ಸ್ಪ್ರೆಸಿಂಗ್ ಹಿಸ್ ಲಿಮಿಟೇಷನ್ಸ್. ಹೇ ಪರಮಾತ್ಮ, ನಿನ್ನ ಶಕ್ತಿ ಮಹಾನ್, ನಿನ್ನ ಶಕ್ತಿ ಮಹಾಮಹಿಮೆಯುಳ್ಳದ್ದು. ಇದು ನನಗೆ ಗೊತ್ತಿದ್ರೂ ಕೂಡ ನಾನು ಐ ಆಮ್ ಟ್ರೈಂಗ್ ಟು ಅನ್ಫೋಲ್ಡ್ ಯುವರ್ ಗ್ಲೋರಿ. ಇದು ಎಷ್ಟು ಹಾಸ್ಯಾಸ್ಪದ ಅಲ್ವಾ ಪ್ರಭು? ಯಾಕೆ ಅಂತಂದರೆ ನಿನ್ನ ಶಕ್ತಿ ಅಪಾರ ಅನ್ನುವಂತಹದ್ದು ನನಗೆ ಗೊತ್ತಿದೆ, ಮತ್ತು ನನ್ನ ಶಕ್ತಿ ಬಹಳ ಅಲ್ಪ ಅನ್ನುವಂತಹದ್ದು ಗೊತ್ತಿದೆ. ಸೊ ಈ ಅಲ್ಪ ಶಕ್ತಿ ಅನ್ನುವಂತಹದ್ದು ಹೇಗೆ ತಾನೇ ಅಪಾರ ಶಕ್ತಿಯನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಇಟ್ ಈಸ್ ಇಂಪಾಸಿಬಲ್. ಸೊ ಇನ್ ಸ್ಪೈಟ್ ಆಫ್ ನೋಯಿಂಗ್ ದಿಸ್ ಟ್ರೂತ್, ಐ ಆಮ್ ಟ್ರೈಂಗ್ ಟು ಅನ್ಫೋಲ್ಡ್ ಯುವರ್ ಗ್ಲೋರೀಸ್. ಸೊ ಈ ರೀತಿ ಹೇಳಿದಾಗ ಇದು ಅವನ ನಯ ಮತ್ತು ವಿನಯವನ್ನು ತೋರಿಸುತ್ತೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಅನ್ನುವಂತಹದ್ದು ನನಗೆ ಗೊತ್ತು, ಮತ್ತು ಈ ವಿಷಯದಲ್ಲಿ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ನಿನ್ನ ಮಹಿಮೆಯನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರೆಲ್ಲ ಈ ವಿಚಾರದಲ್ಲಿ ಸೋತಿದ್ದಾರೆ ಎನ್ನುವಂತಹದ್ದು ಗೊತ್ತು. ಸೊ ಬ್ರಹ್ಮಾದಿ ದೇವತೆಗಳಿಗೆ ಇದು ಆಗಲಿಲ್ಲ ಅಂತಂದ್ರೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ ನನಗೆ ನಿನ್ನ ಮೇಲೆ ಭಕ್ತಿ ಇದೆ, ನಿನ್ನ ಮಹಿಮೆ ನನಗಿಷ್ಟ ಆಗ್ತಾ ಇದೆ, ಆದ್ದರಿಂದ ನನಗೆ ತೋಚಿದಂತೆ ನಾನು ನಿನ್ನನ್ನು ಪ್ರೈಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವ ತಪ್ಪು ನನಗೆ ಕಾಣಿಸ್ತಾ ಇಲ್ಲ. ಸೊ ನನ್ನ ಪ್ರಯತ್ನದಲ್ಲಿ ನನಗೆ ಯಶಸ್ಸು ಸಿಗತ್ತೆ ಅಂತ ನಾನು ಭಾವಿಸ್ತಾ ಇಲ್ಲ. ನಾನು ಯಶಸ್ಸಿಗಾಗಿ ಆರ್ ಲೈಕ್ ನೇಮ್ ಆ್ಯಂಡ್ ಫೇಮ್, ಅದಕ್ಕಾಗಿ ನಾನು ನಿನ್ನನ್ನು ಪ್ರೈಸ್ ಮಾಡ್ತಾ ಇಲ್ಲ. ಸೊ ನಾನು ಏನು ನಿನ್ನನ್ನು ಪ್ರೈಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಆ ಪ್ರಯತ್ನವನ್ನು ಅಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಪ್ಲೀಸ್ ಫರ್ಗಿವ್ ಮೀ. ಸಿ, ದಿಸ್ ಈಸ್ ದಿ ಪ್ರೇಯರ್ ಆಫ್ ಪುಷ್ಪದಂತಾಚಾರ್ಯ. ಸೊ ಹಿ ಕಾಲ್ಸ್ ಶಿವನನ್ನು ಅವನು ಹೇ ಪುರಮತನ. ಪುರಮತನ ಅಂತಂದರೆ ತ್ರಿಪುರಾಸುರನನ್ನು ಕೊಂದ ಮಹಾಪುರುಷನೇ ಅಂತ ಹೇಳಿ ಶಿವನನ್ನು ಹಾಡಿ ಹೊಗಳ್ತಾ ಇದ್ದಾನೆ. ಇಲ್ಲೂ ಕೂಡ ತ್ರಿಪುರಮತನ ಅನ್ನುವಂತಹದ್ದು ಪರಮಾತ್ಮನ ಒಂದು ನಾಮ ಅನ್ನೋದಕ್ಕಿಂತ ಹೆಚ್ಚಾಗಿ ತ್ರಿಪುರಾಸುರನನ್ನು ಕೊಂದಂತಹ ಮಹಾಪರಾಕ್ರಮಿ ನೀನು ಅಂತ ಹೇಳಿ ಆ ಸಿಕ್ಕ ಅವಕಾಶದಲ್ಲಿ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಸೊ ಹಿ ಈಸ್ ಮೇಕಿಂಗ್ ಯೂಸ್ ಆಫ್ ಎವ್ರಿ ಸ್ಮಾಲ್ ಆಪರ್ಚುನಿಟೀಸ್ ಟು ಪ್ರೈಸ್ ದಿ ಲಾರ್ಡ್. ಸೊ ಅವನಿಗೆ ಶಿವ ಪರಮೇಶ್ವರ ಅಂತಂದರೆ ಅಂತಹ ಅಚಲವಾದ ಶ್ರದ್ಧಾ ಮತ್ತು ಭಕ್ತಿ. ಸೊ ಈ ಒಂದು ಕಾರಣದಿಂದ ತನಗೆ ಸಿಗುವಂತಹ ಎಲ್ಲ ಅವಕಾಶಗಳನ್ನು ಕೂಡ ಕೇವಲ ಪರಮಾತ್ಮನನ್ನು ಗ್ಲೋರಿಫಿಕೇಶನ್ ಆಫ್ ದಿ ಲಾರ್ಡ್ ಅವುಗಳಿಗಾಗಿ ಅವನು ಇವೆಲ್ಲವನ್ನು ವಿನಿಯೋಗಿಸ್ತಾ ಇದ್ದಾನೆ. ಸೊ ಇಲ್ಲಿ ಈ ಕಾಲ್ಸ್ ಹೇ ಪುರಮತನ, ತ್ರಿಪುರಾಸುರನನ್ನು ಕೊಂದ ಮಹಾಪುರುಷನೇ. ಇಲ್ಲಿ ಲೋಕದಲ್ಲಿ ಕಶ್ಚಿನ್ ಅಂತಂದರೆ ಇಲ್ಲಿ ಕೆಲವು ಜನಗಳು ಸರ್ವಂ ಧ್ರುವಂ ಇತಿ, ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ
ಧ್ರುವಂ ಅಂತಂದರೆ ಇಟ್ ಈಸ್ ಫರ್ಮ್ ಅಂತ, ದೃಢವಾಗಿದೆ ಅಂತ. ಸೊ ಇಟ್ ಈಸ್ ಪರ್ಮನೆಂಟ್ ಅನ್ನೋ ಲೆಕ್ಕದಲ್ಲಿ ಈ ಸಂದರ್ಭದಲ್ಲಿ. ಸೊ ದ ಎಂಟೈರ್ ಯೂನಿವರ್ಸ್, ಇಡೀ ಜಗತ್ತು, ಸರ್ವಂ ಧ್ರುವಂ ಇತಿ, ಇಡೀ ಜಗತ್ತು ಇಟ್ ಈಸ್ ಶಾಶ್ವತ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಪ್ರಪಂಚ ಅನ್ನುವಂತಹದ್ದು ಈಗ ಸೃಷ್ಟಿಯಾಗಿಲ್ಲ, ಅಥವಾ ಪರಮಾತ್ಮನಿಂದ ಇದು ಸೃಷ್ಟಿಯಾಗಿರುವಂತಹ ಜಗತ್ತು ಅಲ್ಲ. ಈ ಜಗತ್ತು ಮೊದಲಿನಿಂದಲೂ ಇತ್ತು. ಈ ಪ್ರಪಂಚ ಅನ್ನುವಂತಹದ್ದು ಈಗ ಸೃಷ್ಟಿಯಾಗಿರುವಂತಹದ್ದಲ್ಲ, ಇದು ಮೊದಲಿನಿಂದಲೂ ಇತ್ತು. ಆದರೆ ಅದು ಈಗ ಗೋಚರಕ್ಕೆ ಸಿಗ್ತಾ ಇದೆ. ದಟ್ ಮೀನ್ಸ್ ಇಟ್ ಜಸ್ಟ್ ಕೇಮ್ ಇನ್ ಟು ಮ್ಯಾನಿಫೆಸ್ಟೇಷನ್. ಇದು ಗೋಚರಕ್ಕೆ ಸಿಗುವಂತೆ ಈಗ ಆಗಿದೆ. ದಟ್ ಮೀನ್ಸ್ ಇದ್ದಂತಹ ಜಗತ್ತು ಈಗ ಇತ್ತೀಚೆಗೆ ಗೋಚರಕ್ಕೆ ಸಿಗುತ್ತಾ ಇದೆ. ಆದ್ದರಿಂದ ಇಟ್ ಈಸ್ ನಾಟ್ ಕ್ರಿಯೇಟೆಡ್ ನೌ. ಮೊದಲೇ ಇತ್ತು, ಇದು ಮೊದಲಿನಿಂದಲೂ ಇತ್ತು. ಮೊದಲಿನಿಂದಲೂ ಇದ್ದಂತಹ ಇದೇ ಜಗತ್ತು ಈಗ ಅದು ತನ್ನನ್ನು ತಾನು ತೋರ್ಪಡಿಸ್ಕೊತಾ ಇದೆ. ನೌ ವಿ ಆರ್ ಏಬಲ್ ಟು ಸಿ ದಿಸ್ ವರ್ಲ್ಡ್. ಸೊ ಈಗ ಇಲ್ಲಿರುವಂತಹ ಜನಗಳು ಅದನ್ನು ಈಗ ನೌ ದೇ ಆರ್ ಏಬಲ್ ಟು ರೆಕಗ್ನೈಸ್. ಸೊ ಈ ಜಗತ್ತು ಗೋಚರಕ್ಕೆ ಸಿಕ್ಕಿದೆ, ನೌ ಇಟ್ ಈಸ್ ಪಾಸಿಬಲ್ ಟು ರೆಕಗ್ನೈಸ್ ಅನ್ನುವಂತಹದ್ದು ಇಟ್ ಈಸ್ ಎನ್ ಎಫೆಕ್ಟ್. ಇದೊಂದು ಪರಿಣಾಮ. ಬಿಕಾಸ್ ಅವ್ರೇನು ಹೇಳ್ತಾರೆ ಅಂತಂದರೆ, ಈ ಜಗತ್ತು ಅನ್ನುವಂತಹದ್ದು ಮೊದಲಿನಿಂದಲೂ ಇತ್ತು, ಆದರೆ ಇದ್ದ ಜಗತ್ತು ಗೋಚರಕ್ಕೆ ಸಿಕ್ಕಿರಲಿಲ್ಲ. ನೌ ಇಟ್ ಈಸ್ ಅವೈಲಬಲ್. ನೌ ವಿ ಆರ್ ಏಬಲ್ ಟು ಸಿ, ಪೀಪಲ್ ಆರ್ ಏಬಲ್ ಟು ರೆಕಗ್ನೈಸ್ ದಿಸ್ ಹ್ಯೂಜ್ ಕ್ರಿಯೇಷನ್. ಸೊ ಗೋಚರಕ್ಕೆ ಸಿಕ್ಕಂತಹ ಈ ಒಂದು ಪ್ರಪಂಚ ಅಂತಂದರೆ ಇಟ್ ಈಸ್ ಎನ್ ಎಫೆಕ್ಟ್. ಬಟ್ ಜಗತ್ತಿನ ನಿಯಮ ಅಂತಂದ್ರೆ ಏನು? ಕಾಸೇಷನ್ ಥಿಯರಿ ಏನು ಹೇಳುತ್ತೆ? ಇಫ್ ದೆರ್ ಈಸ್ ಎನ್ ಎಫೆಕ್ಟ್, ದೇರ್ ಮಸ್ಟ್ ಬಿ ಎ ರೀಸನ್. ಇಫ್ ದೆರ್ ಈಸ್ ನೋ ರೀಸನ್ ಅಂತಂದ್ರೆ ದೇರ್ ಕೆನಾಟ್ ಬಿ ಎನ್ ಎಫೆಕ್ಟ್. ಆರ್ ಇಫ್ ದೆರ್ ಈಸ್ ನೋ ಎಫೆಕ್ಟ್ ಅಂತಂದ್ರೆ ದೇರ್ ಕೆನಾಟ್ ಬಿ ಎ ರೀಸನ್. ಸೊ ಈ ಕಾಸೇಷನ್ ಥಿಯರಿನಲ್ಲಿ ಈ ಒಂದು ನಿಯಮ ಇದೆ. ಸೊ ಇಲ್ಲಿ ಈ ಪ್ರಪಂಚ ಅನ್ನುವಂತಹದ್ದು ಒಂದು ಎಫೆಕ್ಟ್ ಅನ್ನುವಂತಹದ್ದಾದರೆ ಅದಕ್ಕೆ ಒಂದು ಕಾರಣ ಅನ್ನುವಂತಹದ್ದು ಇರಲೇಬೇಕು. ಸೊ ದೇರ್ ಮಸ್ಟ್ ಬಿ ಎ ಕಾಸ್ ಫಾರ್ ದಿಸ್ ಎಫೆಕ್ಟ್. ಉದಾಹರಣೆಗೆ ಸಿ, ದೆರ್ ಈಸ್ ಅನ್ ಆಯಿಲ್ ಸೀಡ್. ಯಾವುದೋ ಒಂದು ಎಣ್ಣೆಯ ಬೀಜ ಇದೆ. ಸೊ ಈ ಎಣ್ಣೆ ಅನ್ನುವಂತಹದ್ದು ಈ ಬೀಜದಿಂದ ಸಿಕ್ಕಿತು ಅಂದ ಮಾತ್ರಕ್ಕೆ ಆ ಸೀಡ್ಗೆ ಆಯಿಲ್ ಅನ್ನುವಂತಹದ್ದು ಈಗ ಬರಲಿಲ್ಲ. ಆ ಆಯಿಲ್ ಸೀಡಲ್ಲಿ ಎಣ್ಣೆ ಇದೆ ಅನ್ನುವಂತಹದ್ದು ಈಗ ಗೊತ್ತಾಯಿತು ಅಂದ ಮಾತ್ರಕ್ಕೆ ಆ ಬೀಜದಲ್ಲಿ ಆಯಿಲು ಈಗ ಬಂದಿಲ್ಲ. ಆಯಿಲ್ ಅನ್ನುವಂತಹದ್ದು ಆ ಸೀಡಲ್ಲಿ ಇತ್ತು, ಬಟ್ ಇಟ್ ವಾಸ್ ನಾಟ್ ಮ್ಯಾನಿಫೆಸ್ಟೆಡ್. ಈಗ ಅದು ಗೊತ್ತಾಗಿದೆ. ಸೊ ಆಯಿಲ್ ಅನ್ನುವಂತಹದ್ದು ಮೊದಲಿನಿಂದಲೂ ಆ ಬೀಜದಲ್ಲಿ ಇದೆ. ಆ ಆಯಿಲ್ ಅನ್ನುವಂತಹದ್ದು ಆ ಬೀಜದಲ್ಲಿ ಇದ್ದ ಕಾರಣದಿಂದ ನೌ ದಿಸ್ ಆಯಿಲ್ ಈಸ್ ಏಬಲ್ ಟು ಕಮ್ ಔಟ್ ಅಂಡ್ ಅಪಿಯರಿಂಗ್. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಕ್ರಿಯೇಷನ್ ಅನ್ನುವಂತಹದ್ದು ಇಟ್ ಈಸ್ ಆಲ್ವೇಸ್ ದೇರ್ ಫ್ರಮ್ ದಿ ವೆರಿ ಬಿಗಿನಿಂಗ್. ಇಲ್ಲಿ ದ ವೆರಿ ಸ್ಟೇಟ್ಮೆಂಟ್ ಇಲ್ಲಿ ಆರ್ಗ್ಯೂ ಮಾಡ್ತಾ ಇರುವಂತಹದ್ದು ತಪ್ಪು. ಇಲ್ಲಿ ಏನು ಹೇಳ್ತಾರೆ, ಈ ಕ್ರಿಯೇಷನ್ ಅನ್ನುವಂತಹದ್ದು ಮೊದಲಿನಿಂದಲೂ ಇತ್ತು, ಫ್ರಮ್ ದಿ ವೆರಿ ಬಿಗಿನಿಂಗ್. ಆ ಬಿಗಿನಿಂಗ್ ಅನ್ನುವಂತಹದ್ದು ಏನನ್ನು ಸೂಚಿಸುತ್ತೆ? ದೇರ್ ಈಸ್ ಎನ್ ಆದಿ, ಅಲ್ಲಿ ಒಂದು ಪ್ರಾರಂಭ ಅನ್ನುವಂತಹದ್ದು ಇದೆ ಅನ್ನೋದನ್ನು ಅದು ಹೇಳ್ತಾ ಇದೆ. ಸೊ ಎಲ್ಲಿ ಪ್ರಾರಂಭ ಅನ್ನುವಂತಹದ್ದು ಇದೆ ಅಂತಂದರೆ ಇಟ್ ವಾಸ್ ನಾಟ್ ದೇರ್, ಇಟ್ ಸ್ಟಾರ್ಟೆಡ್. ಈ ಅರ್ಥವನ್ನು ಕೂಡ ಕೊಡುತ್ತೆ. ಆದರೆ ಇಲ್ಲಿ ವಾದ ಮಾಡ್ತಾ ಇರೋವಂಥವ್ರು ಏನು ಹೇಳ್ತಾರೆ, ಒಂದು ಆಯಿಲ್ ಸೀಡ್ನ ಉದಾಹರಣೆಯನ್ನು ಕೊಟ್ಟು ಅವರು ತರ್ಕವನ್ನು ಮುಂದೆ ಇಡ್ತಾರೆ. ಜಸ್ಟ್ ಲೈಕ್ ಆಯಿಲ್ ಸೀಡಲ್ಲಿ ಆಯಿಲ್ ಅನ್ನುವಂತಹದ್ದು ಮೊದಲಿನಿಂದಲೂ ಆ ಬೀಜದಲ್ಲಿತ್ತು. ಸೊ ನೌ ದಿಸ್ ಆಯಿಲ್ ಈಸ್ ಅಪಿಯರಿಂಗ್ ಅಂತ ಹೇಳ್ತಾ ಇದ್ದಾರಲ್ಲ, ಆ ರೀತಿಯಲ್ಲಿ ಅವರು ಈ ವಾದವನ್ನು ಮುಂದೆ ಇಡ್ತಾರೆ.
ಈ ಜಗತ್ತು ಅನ್ನುವಂತಹದ್ದು ಎಕ್ಸಾಕ್ಟ್ಲಿ ಲೈಕ್ ದಟ್ ಇದು ಮೊದಲಿನಿಂದಲೂ ಇತ್ತು, ಈಗ ಕ್ರಿಯೇಷನ್ ಆಗಿದೆ ಅಂತ ಅಲ್ಲ. ಈ ಜಗತ್ತು ಈಸ್ ದೇ ಫ್ರಮ್ ದಿ ವೆರಿ ಬಿಗಿನಿಂಗ್. ಸೊ ಫ್ರಮ್ ದಿ ವೆರಿ ಬಿಗಿನಿಂಗ್ ಅಂತ ಅವ್ರು ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ ಈಸ್ ನಾಟ್ ಪರ್ಫೆಕ್ಟ್. ಸೊ ಮೊದಲಿನಿಂದಲೂ ಇದ್ದಂತಹ ಜಗತ್ತು ಈಗ ಜನಗಳ ದೃಷ್ಟಿಗೆ ಸಿಗೋ ಹಾಗಾಗಿದೆ. ಸೊ ನೌ ಜಗತ್ತು ಈಸ್ ಅಪಿಯರಿಂಗ್, ಜಗತ್ತು ಕಾಣಿಸ್ಕೋತಾ ಇದೆ. ಕಾಣ್ತಾ ಇರುವಂತಹ ಈ ಜಗತ್ತು ಈಸ್ ಅನ್ ಎಫೆಕ್ಟ್. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ನ ಕೊಡ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಹಾಲಿನಲ್ಲಿ ತುಪ್ಪ ಇದೆ. ಸೊ ಹಾಲಿನಲ್ಲಿ ತುಪ್ಪ ಇದೆ, ಬಟ್ ತುಪ್ಪ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅಂತಂದ್ರೆ, ತುಪ್ಪ ಹಾಲಿನಲ್ಲಿ ಅಡಗಿದೆ. ಆ ತುಪ್ಪ ಹೊರಬರಬೇಕು ಅಂತಂದ್ರೆ ದೇರ್ ಆರ್ ಮೆನಿ ಪ್ರೋಸೆಸ್. ಸೊ ಇನ್ ಬಿಟ್ವೀನ್ ಅಲ್ಲಿರುವಂತಹ ತುಪ್ಪ ಕಾಣಿಸ್ಕೋಬೇಕಾದ್ರೆ ಅಥವಾ ಅದು ಹೊರಬರಬೇಕಾದ್ರೆ ಅನೇಕ ಬೇರೆ ಬೇರೆ ರೀತಿಯ ಪ್ರೋಸೆಸ್ಗಳು ಅಲ್ಲಿ ಆಗಬೇಕು. ಏನು ಪ್ರೋಸೆಸ್ಸು? ಮೊದಲು ಹಾಲನ್ನು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ ಹಾಲು ನಿಧಾನವಾಗಿ ಆರಬೇಕು. ಕಾದು ಆರಿದ ಹಾಲಿಗೆ ಹೆಪ್ಪು ಅಂತ ಹೇಳಿ ಅದನ್ನು ಮೊಸರು ಮಾಡಬೇಕು. ಆ ನಂತರದಲ್ಲಿ ಮೊಸರನ್ನು ಕಡಿಬೇಕು. ಮೊಸರು ಕಡಿದಾಗ ಬೆಣ್ಣೆ ಮೊಸರಿನ ಮೇಲ್ಭಾಗದಲ್ಲಿ ತೇಲಿ ಬರುತ್ತೆ. ತೇಲಿ ಬಂದಂತಹ ಬೆಣ್ಣೆಯನ್ನು ಮತ್ತೆ ಕಾಯಿಸಿದಾಗ ತುಪ್ಪ ಕಮ್ಸ್ ಔಟ್. ಬಟ್ ಈ ತುಪ್ಪ ಬರೋದಕ್ಕೆ ಕಾರಣ ಏನು ಅಂತಂದರೆ, ಇಟ್ ವಾಸ್ ದೇರ್ ಇನ್ ದಿ ಮಿಲ್ಕ್. ಸೊ ತುಪ್ಪ ಈಸ್ ದೇರ್ ಇನ್ ದ ಮಿಲ್ಕ್, ಬಟ್ ಅದು ಕಾಣಿಸ್ಕೋತಾ ಇರಲಿಲ್ಲ. ಕಾಣುವಂತೆ ಆಗಬೇಕಾದ್ರೆ ಅಲ್ಲಿ ಅನೇಕ ಪ್ರೋಸೆಸ್ಗಳು ಆಗಬೇಕಾಯಿತು. ಆ ಎಲ್ಲ ಪ್ರೋಸೆಸ್ಗಳು ಆದ ನಂತರ ಗೊತ್ತಾಯಿತು ಹಾಲಿನಲ್ಲಿ ತುಪ್ಪ ಇದೆ. ಸೊ ತುಪ್ಪ ಈಗಷ್ಟೇ ಮ್ಯಾನಿಫೆಸ್ಟೇಷನ್ ಆಗಿದೆ. ಸೊ ಈ ರೀತಿ ಜನ ಏನು ಹೇಳ್ತಾರೆ ಈ ವಿಷಯದಲ್ಲಿ? ತುಪ್ಪ ಅನ್ನುವಂತಹದ್ದು ಇಟ್ ಈಸ್ ನ್ಯೂ ಕ್ರಿಯೇಷನ್. ತುಪ್ಪ ಇಟ್ ಜಸ್ಟ್ ನೌ ಅಪಿಯರ್ಡ್. ತುಪ್ಪ ಮೊದಲಿನಿಂದಲೂ ಹಾಲಿನಲ್ಲಿಯೇ ಇತ್ತು. ಹೀಗೆ ಕೂಡ ಕೆಲವರು ಈ ಸೃಷ್ಟಿಯ ಬಗ್ಗೆ ವಾದವನ್ನು ಮಾಡ್ತಾರೆ. ಸೊ ಅವ್ರು ಹೇಳ್ತಾರೆ ದಿಸ್ ವರ್ಲ್ಡ್ ಈಸ್ ಇಂಪರ್ಮನೆಂಟ್. ಮತ್ತೆ ಕೆಲವರು ಹೇಳುವಂತಹದ್ದು, ಮತ್ತೆ ಕೆಲವರು ಏನು ಹೇಳ್ತಾರೆ, ಈ ಜಗತ್ತು ಅನ್ನುವಂತಹದ್ದು ಇಂಪರ್ಮನೆಂಟ್. ಅಗೇನ್ ಇಂಪರ್ಮನೆಂಟ್, ಅಶಾಶ್ವತ ಅಂತ ಹೇಳ್ತಾರೆ. ಸಿ, ಜಗತ್ತು ಮೊದಲಿನಿಂದಲೂ ಇತ್ತು ಅಂತಂದ್ರೆ ದಟ್ ಸ್ಪೀಕ್ ಆಫ್ ಅದೊಂದು ಸತ್ಯ. ಸತ್ಯ ಅನ್ನುವಂತಹದ್ದಕ್ಕೆ ನಾಶ ಇಲ್ಲ. ಸತ್ಯ ಇಟ್ ಎಕ್ಸಿಸ್ಟ್ ಫಾರ್ ಎವರ್. ಜಗತ್ತು ಅನ್ನುವಂತಹದ್ದು ಸತ್ಯ ಅನ್ನೋದಾದ್ರೆ ಆ ಜಗತ್ತಿಗೆ ನಾಶ ಅನ್ನುವಂತಹದ್ದಿಲ್ಲ. ಆದರೆ ಈ ಎಲ್ಲ ವಾದಗಳ ಮಧ್ಯದಲ್ಲಿ ಮತ್ತೆ ಕೆಲವರು ಹೇಳ್ತಾರೆ ದಿಸ್ ಜಗತ್ತು, ದಿಸ್ ವರ್ಲ್ಡ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಸೊ ಈ ಜಗತ್ತು ಶಾಶ್ವತ ಅಲ್ಲ. ಮತ್ತು ಇದಕ್ಕೆ ಪುಷ್ಟಿ ಕೊಡೋದಕ್ಕೆ ಇಂತಹದ್ದನ್ನ ದಿ ಬೌದ್ಧ ಫಿಲಾಸಫಿ ಅಲ್ಲೂ ಕೂಡ ನಾವು ನೋಡಬಹುದು. ಈವನ್ ದಿಸ್ ಬೌದ್ಧ ಫಿಲಾಸಫಿ ಅದೇನು ಹೇಳುತ್ತೆ, ಸರ್ವಂ ಕ್ಷಣಿಕಂ ಕ್ಷಣಿಕಂ ಸರ್ವಂ ದುಃಖಂ ದುಃಖಂ. ಸಿ, ಅವ್ರೇನು ಹೇಳ್ತಾರೆ ಆ ಫಿಲಾಸಫಿ ಅಂತಂದ್ರೆ ಎವ್ರಿಥಿಂಗ್ ಈಸ್ ಇಂಪರ್ಮನೆಂಟ್. ಸಿನ್ಸ್ ಎವ್ರಿಥಿಂಗ್ ಈಸ್ ಇಂಪರ್ಮನೆಂಟ್, ಎವ್ರಿಥಿಂಗ್ ಎಂಡ್ಸ್ ವಿತ್ ಸಾರೋ. ಸೊ ಈ ರೀತಿ ಇಂತಹ ಅನೇಕ ಅಭಿಪ್ರಾಯಗಳು ಬಂದಾಗ ನಾವು ಯೋಚಿಸ್ತೀವಿ, ಈಸ್ ದೇರ್ ಎನಿಥಿಂಗ್ ಥ್ರೂ ವಿಚ್ ಐ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಸಾರೋ? ಸೊ ಎಲ್ಲವೂ ಕ್ಷಣಿಕ, ಎವ್ರಿಥಿಂಗ್ ಈಸ್ ಇಂಪರ್ಮನೆಂಟ್, ಮತ್ತು ಅವೆಲ್ಲವೂ ದುಃಖವಾಗಿ ಬದಲಾಗಿ ಹೋಗುತ್ತೆ ಅಂತಂದಮೇಲೆ ಯೋಚನೆ ಮಾಡುವಂಥದ್ದೇನು? ಈ ದುಃಖ ಮತ್ತು ಸಫರಿಂಗ್ಸ್ ಅನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ, ಅದು ಬಂದೇ ಬರುತ್ತೆ. ಸೊ ಹಾಗಾದರೆ ಈ ದುಃಖದಿಂದ ತಪ್ಪಿಸ್ಕೊಳ್ಳುವಂತಹದ್ದು ಹೇಗೆ? ಈ ಸಫರಿಂಗ್ಸ್ಗಳು ನನಗೆ ಬೇಡ ಅಂತಂದರೆ ಅದಕ್ಕಾಗಿ ನಾನು ಏನು ಮಾಡಬೇಕು?
ಅದಕ್ಕಾಗಿ ಏನಾದರೂ ಮಾರ್ಗವಿದೆಯಾ ಅಂತ ಯೋಚನೆ ಮಾಡಿದಾಗ ಅಪಿಪರಂ ಏತಸ್ಮಿನ್ ಸಮಸ್ತ ಜಗತಿ ದ್ರವ್ಯೇ ವ್ಯಸ್ತ ವಿಷಯೇ ಗದತಿ. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲ, ಜಗತ್ತು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಎಲ್ಲವೂ ಕ್ಷಣಿಕ ಅಂತ ಅನ್ನೋ ಹಾಗಿದಿಲ್ಲ, ಮತ್ತು ಎಲ್ಲವೂ ದುಃಖ ಅಂತ ಕೂಡ ಹೇಳಕ್ಕಾಗೋದಿಲ್ಲ. ಯಾಕೆ ಹಾಗೆ ಹೇಳಕ್ಕಾಗಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ಈ ಜಗತ್ತು ಅನ್ನುವಂತಹದ್ದು ಇಟ್ ಈಸ್ ಪಾರ್ಟ್ಲಿ ಪರ್ಮನೆಂಟ್ ಅಂಡ್ ಪಾರ್ಟ್ಲಿ ಇಂಪರ್ಮನೆಂಟ್. ಜಗತ್ತು ಅಂತ ಹೇಳಿದಾಗ ಅಲ್ಲಿ ಕೆಲವು ಸತ್ಯ, ಕೆಲವು ಅಸತ್ಯ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಈ ಜಗತ್ತು ಅನ್ನುವಂತಹದ್ದು ನಿರ್ಮಾಣವಾಗಿರುವಂತಹದ್ದು ಕೋಟ್ಯಾಂತರ ಅಣುಗಳ ಕಾರಣದಿಂದ. ಸೊ ಜಗತ್ತು ಈಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಆಟಮ್ಸ್. ಸೊ ಆಟಮ್ಸ್ ಆರ್ ದಿ ಕಾಸ್, ಜಗತ್ ಇಸ್ ದಿ ಎಫೆಕ್ಟ್. ಬಟ್ ನಾವು ಅವ್ರೇನು ಹೇಳ್ತಾರೆ ಅಂತಂದರೆ, ಜಗತ್ತು ಅನ್ನುವಂತಹದ್ದು ನಾಶವಾಗುತ್ತೆ, ಇಟ್ ಈಸ್ ನಾಟ್ ಪರ್ಮನೆಂಟ್, ಬಟ್ ಆಟಮ್ಸ್ ಆರ್ ಪರ್ಮನೆಂಟ್. ಸೊ ಇಲ್ಲಿ ಈ ರೀತಿ ವಾದಗಳು ಬಂದಾಗ ದೇರ್ ಆರ್ ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್ಸ್. ಜ್ಞಾನ ಮತ್ತು ವೈಶಿಷ್ಟ್ಯ ಅನ್ನುವಂತಹ ಸ್ಕೂಲ್ ಆಫ್ ಥಾಟ್ಸ್ಗಳಿವೆ. ಸೊ ಅಲ್ಲಿ ಬರುವಂತಹ ವಿಚಾರಗಳು, ಅಲ್ಲಿ ಮಂಡನೆ ಮಾಡುವಂತಹ ವಿಚಾರಗಳು ಈ ರೀತಿ. ನನು ಮುಖರತ ದೃಷ್ಟ ದೈವಿ ವಿಸ್ಮಿತ ಇವ ತ್ವಾಂ ಸ್ತುವನ್ ಖಲು ನ ಜಹ್ರೋಮಿ ಅಂತಂದರೆ, ಹೇಳ್ತಾ ಇರೋದು ಎಲ್ಲವೂ ಕೂಡ ಬಹಳ ಆಶ್ಚರ್ಯದಿಂದ ಕೂಡಿದೆ. ಯಾಕೆ ಅಂತಂದರೆ ಸೋ ಮೆನಿ ಅಭಿಪ್ರಾಯಸ್ ಆರ್ ಕಮಿಂಗ್ ಔಟ್, ಡಿಫ್ರೆಂಟ್ ಒಪಿನಿಯನ್ಸ್ ಆರ್ ಕಮಿಂಗ್ ಔಟ್ ಅಬೌಟ್ ದಿಸ್ ಜಗತ್ ಅಂಡ್ ಜಗದೀಶ್ವರ. ಸೊ ಎಲ್ಲ ಬಹಳ ಆಶ್ಚರ್ಯದಿಂದ ಕೂಡಿರುವಂತಹದ್ದು. ಹೀಗೆ ಬೇರೆಯವರು ಹೇಳ್ತಾ ಇರೋವಂತಹದ್ದನ್ನು ಕೇಳ್ತಾ ಇದ್ರೆ ನಾನೀಗ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀನಿ. ಸೊ ಈ ರೀತಿ ಹೇಳ್ತಾ ಇರೋವಂತಹದ್ದು ಪುಷ್ಪದಂತಾಚಾರ್ಯ. He says, after going through all these different opinions, now I have come to one conclusion. ಅದೇನು ಅಂತಂದರೆ, ಬೇರೆಯವರ ಮಾತುಗಳನ್ನು ಈ ವಿಷಯದಲ್ಲಿ ಕೇಳ್ತಾ ಇದ್ದರೆ ನನಗೆ ಈಗ ಸಂಕೋಚ ಆಗ್ತಾ ಇಲ್ಲ ಮತ್ತು ಅವುಗಳಲ್ಲಿ ನಂಬಿಕೆ ಕೂಡ ಇಲ್ಲ. ಸೊ ಇಟ್ ಮೀನ್ಸ್ ನನಗೆ ಈ ವಿಚಾರದಲ್ಲಿ ಹಿಂಜರಿಕೆ, ಇರುಸು ಮುರುಸು ಇದು ಯಾವುದೂ ಇಲ್ಲ. ಈ ಮೊದಲು ನಾನು ಏನು ಹೇಳ್ತಾ ಇದ್ದೆ, ಹೇ ಪರಮೇಶ್ವರ, ಹೇ ಲಾರ್ಡ್ ಶಿವ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಕ್ರೈಬ್ ಯುವರ್ ಮಹಿಮೆ. ಮೊದಲಿನಿಂದಲೂ ನಾನು ಅದನ್ನು ಹೇಳ್ತಾ ಬಂದಿದ್ದೀನಿ. ನಿನ್ನ ಮಹಿಮೆ ಅಪಾರ, ಅದನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ಯಾರೇ ಆಗಲಿ ಬೇರೊಬ್ಬನನ್ನು ಸ್ತುತಿಸಬೇಕು, ಅವನ ಬಗ್ಗೆ ಮಾತನಾಡಬೇಕು ಅಂತಂದರೆ ಅವನ ಬಗ್ಗೆ ಸಂಪೂರ್ಣವಾಗಿ ವಿಷಯವನ್ನು ಗ್ರಹಿಸಿರಬೇಕು. ಮತ್ತೊಬ್ಬರ ಬಗ್ಗೆ ಸಂಪೂರ್ಣವಾಗಿ ಆ ಡೀಟೇಲ್ಸ್ಗಳನ್ನ ಅವನು ಹೊಂದಿರಬೇಕು. ಮತ್ತೊಬ್ಬನ ಬಗ್ಗೆ ಪೂರ್ಣವಾಗಿ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಆ ರೀತಿ ನಿನ್ನನ್ನು ವರ್ಣಿಸಲು ಬ್ರಹ್ಮಾದಿ ದೇವತೆಗಳಿಂದ ಕೂಡ ಸಾಧ್ಯವಾಗಲಿಲ್ಲ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಅವರ ಜ್ಞಾನ ಕೂಡ ಅಲ್ಪ. ಸೊ ಬ್ರಹ್ಮನಿಗೆ ಕಂಪೇರ್ ಮಾಡಿದ್ರೆ ನನ್ನ ಜ್ಞಾನ ಮತ್ತಷ್ಟು ಅಲ್ಪ. ಸೊ ಬ್ರಹ್ಮಾದಿ ದೇವತೆಗಳಿಗೆ ಇದು ಆಗೋದಿಲ್ಲ ಅಂತಂದಮೇಲೆ ನನ್ನ ಗತಿ ಏನಪ್ಪ? ಸೊ ನಾನಿನ್ನೂ ಈ ವಿಚಾರದಲ್ಲಿ ಐ ಆಮ್ ವೆರಿ ಸ್ಮಾಲ್. ಆದ್ದರಿಂದ ನಾನು ನಿನ್ನನ್ನು ಸ್ತುತಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಯಾಕೆಂದರೆ ಬ್ರಹ್ಮಾದಿ ದೇವತೆಗಳಿಗೆ ಎಟಕದೇ ಇರುವಂತಹ ಸತ್ಯ ನನಗೆ ಹೇಗೆ ತಾನೇ ಎಟಕತ್ತೆ? ಬಟ್ ನಾನು ಸುಮ್ಮನೆ ಕೂತಿಲ್ಲ. ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ನಿನ್ನ ಸ್ತುತಿಯನ್ನು ನಾನು ಮಾಡ್ತಾ ಇರೋದ್ರಿಂದ ನನಗೆ ಒಂದು ರೀತಿಯ ಸಮಾಧಾನ ಇದೆ, ತೃಪ್ತಿ ಇದೆ. ಮತ್ತು ನಾನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮತ್ತಷ್ಟು ನಿನ್ನ ಬಗ್ಗೆ ವಿಚಾರವನ್ನು, ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ನಾನು
ಮತ್ತೆ ಮತ್ತೆ ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸ್ತಾ ಇರ್ತೀನಿ. ಬೇರೆಯವರೆಲ್ಲರ ಹೇಳಿಕೆಗಳನ್ನು, ಅನಿಸಿಕೆಗಳನ್ನು ಗಮನಿಸಿದಾಗ ಅವರೆಲ್ಲರೂ ಕೂಡ ನಿನ್ನನ್ನು ಪಾರ್ಟ್ ಬೈ ಪಾರ್ಟ್ ವರ್ಣಿಸಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ದಟ್ ಮೀನ್ಸ್ ಸಮ್ ಪೀಪಲ್ ಸೇ ಸಮಥಿಂಗ್, ಇನ್ನೊಂದು ವರ್ಗದ ಜನ ಇನ್ನೊಂದು ಸ್ವಲ್ಪ ಬೇರೆ ರೀತಿ ಹೇಳ್ತಾರೆ. ಒಟ್ಟಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಅವರಿಗೆ ತಿಳಿದಿರೋ ಅಂತಹದ್ದನ್ನು ಸ್ವಲ್ಪ ಸ್ವಲ್ಪವಾಗಿ ಹೇಳ್ತಾ ಬಂದಿದ್ದಾರೆ. ಬಟ್ ಭಗವಂತ, ಹೇ ಪರಮಾತ್ಮ, ನಮ್ಮ ಶಾಸ್ತ್ರ ವೇದಾಂತಗಳು ತಿಳಿಸಿರುವ ಪ್ರಕಾರ ಪರಮಾತ್ಮ ಅಥವಾ ಭಗವಂತ ಅಂತಂದರೆ ಹಿ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟ್ ಬೈ ಪಾರ್ಟ್. ಹಿ ಈಸ್ ಎ ಪೂರ್ಣ ಪುರುಷ. ಹಿ ಈಸ್ ಏಕಃ. ಹಿ ಈಸ್ ಅದ್ವಿತೀಯ. ಸೊ ಶಾಸ್ತ್ರ ಮತ್ತು ವೇದಾಂತ ಹೀಗೆ ಹೇಳ್ತಾ ಇರೋದ್ರಿಂದ ಯು ಕೆನಾಟ್ ಫೈಂಡ್ ಹಿಮ್ ಇನ್ ಪಾರ್ಟ್ಸ್. ಸೊ ಇವೆಲ್ಲವನ್ನ ಗಮನಿಸಿ ನೌ ಐ ಆಮ್ ಫೋಕಸಿಂಗ್ ಮೈ ದೃಷ್ಟಿ ಆನ್ ಸಮಷ್ಟಿ, ನಾಟ್ ಆನ್ ವ್ಯಷ್ಟಿ. ಸೊ ಈ ಒಂದು ಕನ್ಕ್ಲೂಷನ್ಗೆ ಪುಷ್ಪದಂತಾಚಾರ್ಯ ಬಂದಿದ್ದಾನೆ. ಹೀಗೆ ಈ ಒಂದು ಕನ್ಕ್ಲೂಷನ್ನ ಪುಷ್ಪದಂತಾಚಾರ್ಯ ಮಂಡಿಸಿದಾಗ ಮತ್ತಷ್ಟು ಮುಂದುವರಿಯುವ ಮುಂಚೆ ಕೆಲವು ಚಿಂತನೆಗಳನ್ನು ನಾವಿಲ್ಲಿ ಮಾಡಬೇಕಾಗಿದೆ. ಕೆಲವು ಚಿಂತನೆಗಳನ್ನು ಮಾಡಿ ಈ ವಿಚಾರದಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾವು ಸಂಗ್ರಹಿಸಬೇಕಾಗುತ್ತೆ. ಸೊ ಇಲ್ಲಿ ಹಲವಾರು ಜನಗಳ ಅಭಿಪ್ರಾಯಗಳ ಪ್ರಕಾರ ಇಫ್ ಗಾಡ್ ಈಸ್ ನಾಟ್ ದಿ ಕ್ರಿಯೇಟರ್ ಆಫ್ ದಿಸ್ ವರ್ಲ್ಡ್, ಈ ಕ್ರಿಯೇಷನ್ ಅನ್ನುವಂತಹದನ್ನ ಭಗವಂತ ಸೃಷ್ಟಿ ಮಾಡಿಲ್ಲ ಅನ್ನುವುದಾದರೆ, ಸೃಷ್ಟಿ ಅಂತೂ ಆಗಿದೆ, ನಾಟ್ ಡನ್ ಬೈ ಭಗವಂತ ಅಂತ ಕೆಲವರು ಹೇಳ್ತಾರೆ. ಓಕೆ, ಅಟ್ಲೀಸ್ಟ್ ಯು ಆರ್ ಅಕ್ಸೆಪ್ಟಿಂಗ್ ದಟ್ ದೇರ್ ಈಸ್ ಎ ಕ್ರಿಯೇಷನ್. ಕ್ರಿಯೇಷನ್ ಇದೆ ಅನ್ನುವಂತಹದ್ದನ್ನಾದರೂ ಒಪ್ಕೊಂಡಿದೆಯಲ್ಲಪ್ಪ, ಇಟ್ ಈಸ್ ಓಕೆ. ಅಕಾರ್ಡಿಂಗ್ ಟು ಯು ಇಟ್ ಈಸ್ ನಾಟ್ ದಿ ಪರಮಾತ್ಮ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಓಕೆ, ದಟ್ ಈಸ್ ಫೈನ್. ಬಟ್ ಇಟ್ ಈಸ್ ಎ ಕ್ರಿಯೇಷನ್ ಅಂತಂದಮೇಲೆ ದೇರ್ ಮಸ್ಟ್ ಬಿ ಎ ಕ್ರಿಯೇಟರ್. ಯಾರೋ ಒಬ್ಬ ಮತ್ತೊಬ್ಬ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ಆದರೆ ಅವನು ದೇವರಲ್ಲ. ಓಕೆ, ಅವನೊಬ್ಬ ಸಾಧಾರಣ ಜೀವ, ಹಿ ಈಸ್ ಅ ಜೀವಾತ್ಮ. ಸೊ ಈ ಒಂದು ಕ್ರಿಯೇಷನ್ ಅನ್ನುವಂತಹದ್ದು ಒಬ್ಬ ಜೀವನ ಸೃಷ್ಟಿಯಾಗಿರಬಹುದು ಅನ್ನುವಂತಹ ಅಭಿಪ್ರಾಯ. ಬಟ್ it is very difficult to believe that such a vast and huge creation with so much of complexity that can be seen here in this world. ಅನೇಕ ವಿಸ್ಮಯಗಳನ್ನು, ಅದ್ಭುತಗಳನ್ನು ಮನುಷ್ಯ ತನ್ನ ಆಲೋಚನೆಗಳಿಂದ ಅವುಗಳನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಆಗದೇ ಇರುವಂತಹ ಅನೇಕ 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 ವಿಸ್ಮಯಗಳನ್ನು ಈ ಜಗತ್ತಿನಲ್ಲಿ ನಾವೆಲ್ಲ ನಿರಂತರವಾಗಿ ನೋಡ್ತಾ ಬಂದಿದ್ದೀವಿ. ಸೊ ಒಬ್ಬ ಮನುಷ್ಯನ ಕಲ್ಪನೆಗೆ ಮೀರಿರುವಂತಹ ವಿಸ್ಮಯಗಳನ್ನು ಈ ಜಗತ್ತಿನಲ್ಲಿ ನೋಡಿದ್ದೀವಿ ಅಂತಂದ ಮೇಲೆ ಒಬ್ಬ ಸಾಧಾರಣ ಜೀವಿಯ ಕಲ್ಪನೆಗೆ ಸಿಗದೇ ಇರುವಂತಹ ಈ ವಾಸ್ಟ್ ಕ್ರಿಯೇಷನ್, ಹೌ ಹಿ ಕ್ಯಾನ್ ಕ್ರಿಯೇಟ್ ಅನ್ನುವಂತಹ ಒಂದು ಪ್ರಶ್ನೆ. ಸೊ ಒಬ್ಬ ಸಾಧಾರಣ ವ್ಯಕ್ತಿ, ಒಬ್ಬ ಸಾಧಾರಣ ಜೀವಿ ಈ ಕ್ರಿಯೇಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. So it is not possible that an ordinary jiva can create this world. Okay, ಒಂದು ವೇಳೆ ಎಲ್ಲರಿಗೂ ಅಂತಹ ಶಕ್ತಿ ಇಲ್ಲ, ಕಲ್ಪನೆಗೆ ಸಿಗದೇ ಇರುವಂತಹ ವಿಚಾರ, ಓಕೆ, ಇದು ಜೀವಾತ್ಮನಲ್ಲಿರುವಂತಹ ಲಿಮಿಟೇಷನ್ಸ್. ಬಟ್ ದೇರ್ ಈಸ್ ಅ ಜೀವ ಹಿ ಹ್ಯಾಸ್ ಕ್ರಿಯೇಟೆಡ್. ಅವನು ನಮ್ಮೆಲ್ಲರಿಗಿಂತ ಶಕ್ತಿಶಾಲಿ ಅನ್ನುವಂತಹದ್ದು ಆದ ಪಕ್ಷದಲ್ಲಿ, ಒಂದು ವೇಳೆ ಒಬ್ಬ ಜೀವಾತ್ಮನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ, ಜಗತ್ತನ್ನು ಅವನೇ ನಿರ್ಮಾಣ ಮಾಡಿದ್ದಾನೆ ಅನ್ನೋದಾದರೆ, ಅಗೈನ್ ಐ ಆಮ್ ಗೋಯಿಂಗ್ ಟು ಪೋಸ್ ಸಮ್ ಮೋರ್ ಕ್ವಶನ್ಸ್. ಯಾಕೆ ಅಂತಂದರೆ ಈ ಹಿಂದೆ ಜಗತ್ತನ್ನು ನಿರ್ಮಾಣ ಮಾಡಿರುವಂತಹವನು ಪರಮಾತ್ಮ ಅಂತ ಹೇಳಿದಾಗ ಯು ಪೀಪಲ್ ಹ್ಯಾವ್ ಆಸ್ಕ್ಡ್ ಸಮ್ ಕ್ವಶನ್ಸ್. Why did he create? With what desire? And what is the goal? ಉದ್ದೇಶ ಏನು? ಎಕ್ಸಾಕ್ಟ್ಲಿ ಲೈಕ್ ದಟ್. ಈಗ ಒಬ್ಬ ಜೀವಾತ್ಮ ಪರಮಾತ್ಮನ ಕ್ರಿಯೇಷನ್ ಇದಲ್ಲ, ಒಬ್ಬ ಸಾಧಾರಣ ಜೀವಿ ಇದನ್ನು ಕ್ರಿಯೇಟ್ ಮಾಡಿದ್ದಾನೆ ಎನ್ನುವಂತಾದರೆ
ನನ್ನ ಪ್ರಶ್ನೆ, ಆ ಸಾಮಾನ್ಯ ಜೀವಿಯಲ್ಲಿ ಇದ್ದಂತಹ ಆಸೆ ಬಯಕೆಗಳಾದರೂ ಏನು ಮತ್ತು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಹ್ಯೂಜ್ ಕ್ರಿಯೇಷನನ್ನು ಅವನು ಹೊರತಂದಿದ್ದಾನೆ? ದಿಸ್ ಈಸ್ ಮೈ ಕ್ವಶನ್. ಮತ್ತು ಇಂತಹ ಜಗತ್ತನ್ನು ಒಬ್ಬ ಸಾಧಾರಣ ಜೀವಿ ನಿರ್ಮಾಣ ಮಾಡಿದ್ದಾನೆ ಎನ್ನುವಂತಹದ್ದಾದರೆ ಈ ಹ್ಯೂಜ್ ಕ್ರಿಯೇಷನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾಗುವಂತಹ ಮೆಟೀರಿಯಲ್ಸ್, ಸಾಮಗ್ರಿಗಳನ್ನು ಅವನು ಎಲ್ಲಿಂದ ತಂದ? ಏಕೇನ್ ಇದೇ ಕ್ವಶನನ್ನು ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದಾಗ ಭಗವಂತ ಎಲ್ಲಿಂದ ಈ ಸಾಮಗ್ರಿಗಳನ್ನು ತಂದ ಅನ್ನುವಂತಹ ಪ್ರಶ್ನೆಯನ್ನು ನೀವೆಲ್ಲ ಮಾಡಿದ್ರಿ. ನೌ ಅಗೈನ್ ಐ ಆಮ್ ಪೋಸಿಂಗ್ ದಟ್ ಕ್ವಶನ್. ಒಬ್ಬ ಸಾಧಾರಣ ಜೀವಿ ಈ ಒಂದು ಕ್ರಿಯೇಷನನ್ನು ತಂದಿದ್ದಾನೆ ಎನ್ನುವಂತಹದ್ದಾದರೆ ಅವನು ಈ ಸೃಷ್ಟಿಗಾಗಿ ಎಲ್ಲಿಂದ ಮೂಲ ಸಾಮಗ್ರಿಗಳನ್ನು ಒದಗಿಸಿಕೊಂಡ? ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಜಗತ್ತು ಇರಲಿಲ್ಲ, ಇಲ್ಲದಿದ್ದಂತಹ ಜಗತ್ತನ್ನು ಅವನು ನಿರ್ಮಾಣ ಮಾಡ್ದ. ನಿರ್ಮಾಣ ಮಾಡುವ ಸಮಯದಲ್ಲಿ ಎಲ್ಲೋ ಕೆಲವು ಸಾಮಗ್ರಿಗಳನ್ನು ಒದಗಿಸಿಕೊಂಡ. ನೆಕ್ಸ್ಟ್ ಕ್ವಶನ್ನು, ಎಲ್ಲಿ ಕುಳಿತು ಈ ಒಂದು ಹ್ಯೂಜ್ ಕ್ರಿಯೇಷನ್ನ ಮಾಡ್ದ? ಸೊ ಈ ಜಗತ್ತು ಅನ್ನುವಂತಹದ್ದು ಇರಲಿಲ್ಲ ಅಂತಂದಾಗ ಅವನಿಗೆ ಬೇರೆ ಯಾವುದೋ ಒಂದು ಲೋಕ ಅವನಿಗೆ ಅವಕಾಶವನ್ನು ಕೊಟ್ಟಿರಬೇಕು, ಇಲ್ಲಿ ಕುಳಿತು ನೀನು ಜಗತ್ತನ್ನು ನಿರ್ಮಿಸು ಅಂತ. ಸೊ ಎಲ್ಲಿ ಕುಳಿತು ಇಂತಹ ಜಗತ್ತನ್ನು ಅವನು ನಿರ್ಮಾಣ ಮಾಡಿದ? ನಿರ್ಮಾಣಕ್ಕಾಗಿ ಅವನು ಬಳಸಿದಂತಹ ಮೂಲ ಸಾಮಗ್ರಿಗಳನ್ನು ಎಲ್ಲಿಂದ ತಂದ? ಸೊ ದಿಸ್ ಈಸ್ ದಿ ಕ್ವಶನ್. ಇಂತಹ ಅನೇಕ ಪ್ರಶ್ನೆಗಳು ಕೂಡ ಇದರ ಜೊತೆನಲ್ಲೇ ಬರೋದರಲ್ಲಿ ಅನುಮಾನವಿಲ್ಲ. ಸೊ ಕೆಲವು ಭಾಗಗಳನ್ನು ಎಲ್ಲಿಂದಲೋ ತಂದು ಅವನು ಜೋಡಿಸಿದ್ದಾನೆ. ಯಾಕೆಂತಂದರೆ ದಿಸ್ ಜಗತ್ತು ಈಸ್ ಮೇಡ್ ಅಪ್ ಆಫ್ ಸೋ ಮೆನಿ ಪಾರ್ಟ್ಸ್, ಪಾರ್ಟ್ ಬೈ ಪಾರ್ಟ್ಸ್ ಅಂತ ಹೇಳಿದ ಮೇಲೆ ಕೆಲವು ಭಾಗಗಳನ್ನು ಎಲ್ಲಿಂದಲೋ ಅವನು ತಂದು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ಕೆಲವು ಭಾಗಗಳು ಇಲ್ಲಿಯೇ ಹುಟ್ಟಿ ಬಂದಿರಬಹುದು. ಸೊ ಹೀಗೆ ಸೃಷ್ಟಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಪಾರ್ಟ್ಸ್. ಯಾಕೆ ಅಂತಂದರೆ ಈ ಹಿಂದೆ ಚರ್ಚೆ ಮಾಡಿದ್ವಿ, ಈ ಒಂದು ಸೃಷ್ಟಿಯಲ್ಲಿ ಯಾವುದೇ ಒಂದು ಜನ್ಮ ಅಂತ ಕಾಣಿಸ್ಕೋಬೇಕು ಅಂತಂದರೆ ಅವುಗಳು ಈ ಜನ್ಮವನ್ನು ಈ ಸೃಷ್ಟಿನಲ್ಲೇ ಪಡ್ಕೋಬೇಕು. ಸೊ ಹೀಗೆ ಈ ಜಗತ್ತು ಪಾರ್ಟ್ ಬೈ ಪಾರ್ಟ್ ಅಲ್ಲ. ದಿಸ್ ಜಗತ್ತು ಅಂತಂದರೆ ಇಟ್ ಈಸ್ ಎ ಪೂರ್ಣ ವಸ್ತು. ಇದು ಪೂರ್ಣ ವಸ್ತು ಅಂತಂದಾಗ ಇದಕ್ಕಾಗಿ there must be a creator because he is a ಪೂರ್ಣ ಪುರುಷ. ಉದಾಹರಣೆಗೆ ಒಂದು ಒಳ್ಳೆ ಪೇಂಟಿಂಗ್ನ ನಾವು ನೋಡ್ತೀವಿ. ಸೊ ಯಾರೋ ಒಬ್ಬ ಅದನ್ನು ಪೇಂಟ್ ಮಾಡಿರ್ತಾನೆ, ಅದರಲ್ಲಿ ನೋ ಡೌಟ್. ಸಿ ಯು ಆರ್ ಸೀಯಿಂಗ್ ಎ ಪೇಂಟಿಂಗ್ ಆನ್ ಎ ಕ್ಯಾನ್ವಾಸ್ ಅಂತ ಅಂದಮೇಲೆ ದೇರ್ ಮಸ್ಟ್ ಬಿ ಎ ಪೇಂಟರ್. ಬಟ್ ಆ ಪೇಂಟಿಂಗ್ ಇಲ್ಲಿಗೆ ಈಗ ಜಸ್ಟ್ ಬಂದಿದೆ, ಮುಂಚೆಯಿಂದ ಇತ್ತು, ಅದು ಕಾಣಿಸ್ತಾ ಇರಲಿಲ್ಲ, ಈಗ ಕಾಣೋ ಹಾಗಾಗಿದೆ. ಯು ಕೆನಾಟ್ ಸೇ ಲೈಕ್ ದಟ್. ಅಲ್ಲಿ ಒಂದು ಪೇಂಟಿಂಗ್ ಇದೆ, ಆ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಬಿಡಿಸಿದೆ ಅಂತಂದಮೇಲೆ ದೇರ್ ಮಸ್ಟ್ ಬಿ ಎ ಪೇಂಟರ್. ಬಿಕಾಸ್ ಎನಿ ಮೆಟೀರಿಯಲ್, ಅದು ಏನೇ ಆಗಿರಲಿ, ಅದಕ್ಕೆ ಅಂತ ಹೇಳಿ ದೆರ್ ಈಸ್ ಒನ್ ಕ್ರಿಯೇಟರ್. he has created that. So any creation ಅಂತಂದಾಗ there must be a creator. ಸೊ ಈ ಒಂದು ವಾದ ಕೂಡ ಮಂಡನೆ ಮಾಡಬೇಕಾಗುತ್ತೆ. ಮತ್ತು ಜಗತ್ತಿನಲ್ಲಿ 3 ರೀತಿಯ ಶಕ್ತಿಗಳಿದೆ: ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ. we talk about 3 powers in this universe. ಸೊ ಇಲ್ಲಿ ವೇದಾಂತ ಅನ್ನುವಂತಹದ್ದು ಕೂಡ ಎ ಸ್ಕೂಲ್ ಆಫ್ ಥಾಟ್. ಸೊ ಅಕಾರ್ಡಿಂಗ್ ಟು ದಟ್ ಇಲ್ಲಿ 3 ರೀತಿಯ ಶಕ್ತಿಗಳು ಅಂತ ಹೇಳಿದಾಗ ದೇ ಆರ್ ಕಂಡೀಷನಿಂಗ್. ಯಾವುದೇ ಒಂದು ಶಕ್ತಿ ಅಂತಂದಾಗ ಇಟ್ ಈಸ್ ಓಕೆ, ಅದೇ ಬಗೆಯ ಸ್ಕೂಲ್ ಆಫ್ ಥಾಟ್ ಅದು ಆಗಿರುತ್ತೆ, ಆ ಶಕ್ತಿ ಅದರ ಪ್ರಕಾರ. ಸೊ ಈ ಪ್ರಕಾರ ಫೋಕಸ್ ಆನ್ ಜ್ಞಾನಂ ಅಂತ ಹೇಳಿದಾಗ ಇಟ್ ಬಿಕಮ್ಸ್ ಸಾಂಖ್ಯ. ಫೋಕಸ್ ಆನ್ ಜ್ಞಾನಂ ಅಲಾಂಗ್ ವಿತ್ ಕಾಮಿಂಗ್ ದಿ ಮೈಂಡ್
ಸೊ ದಟ್ ವಿಲ್ ಬಿಕಮ್ ಯೋಗ. ಫೋಕಸಿಂಗ್ ಆನ್ ಇಚ್ಛಾಶಕ್ತಿ ಬಿಕಮ್ಸ್ ಶೈವ ದರ್ಶನ. ಫೋಕಸಿಂಗ್ ಆನ್ ಕ್ರಿಯಾಶಕ್ತಿ and doing actions, even karma is required along with ಕ್ರಿಯಾ ಶಕ್ತಿಯ ಜೊತೆಗೆ one should perform certain karmas ಅಂತಂದಾಗ it is called ವೈಷ್ಣವ ದರ್ಶನ. ಸೊ ಹೀಗೆ ಇಲ್ಲಿ ಅನೇಕ ಶಕ್ತಿಗಳನ್ನು, ಅನೇಕ ಮಾರ್ಗಗಳನ್ನು ನಾವು ನೋಡ್ತೀವಿ. ಸೊ ಇವುಗಳಲ್ಲಿ ವಾಟ್ ಈಸ್ ಅವರ್ ಟೇಸ್ಟ್, ನಮ್ಮ ಟೇಸ್ಟು, ನಮ್ಮ ಅಭಿರುಚಿಯ ಪ್ರಕಾರ ನಮಗೆ ಇಷ್ಟವಾದಂತಹ ಯಾವುದೇ ದಾರಿಯನ್ನು ನಾವು ಅನುಸರಿಸಬಹುದು. ಸೊ ಯಾವುದೇ ಒಂದು ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡ್ರೂ ಕೂಡ ಇಟ್ ವಿಲ್ ಬಿ ಎ ಗುಡ್ ಫೋಕಸ್. ಆಗ ಸಾಧನೆಯ ದಾರಿಗೆ ನಾವು ಬಂದಿರ್ತೀವಿ. ಸೊ ಇಟ್ ವಿಲ್ ರಿಮೂವ್ ಅವರ್ ಅಟೆನ್ಷನ್ ಫ್ರಮ್ ದಿ ಸೆನ್ಸ್ ಆಬ್ಜೆಕ್ಟ್ಸ್. ಯಾಕೆಂತಂದರೆ ನಮ್ಮ ಫೋಕಸ್ಸು ಸಾಧನೆಯ ಕಡೆಗೆ ಪರವಾದಾಗ ಲೋಕದ ಸೆನ್ಸ್ ಆಬ್ಜೆಕ್ಟ್ಸ್ಗಳ ಬಗ್ಗೆ ನಮ್ಮ ಆಸಕ್ತಿ ಕಡಿಮೆ ಆಗಿರುತ್ತೆ. ಸೊ ಇರೋಂತಹ ಒಂದೇ ಸತ್ಯದ ಕಡೆಗೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಕೂಡ ಉದಾಹರಣೆ ಅನ್ನುವಂತೆ ಗ್ರಂಥಕರ್ತ ಪುಷ್ಪದಂತಾಚಾರ್ಯ ಮತ್ತೊಂದು ಉದಾಹರಣೆಯನ್ನು ಈಗ ಕೊಟ್ಟಿದ್ದ. ದೃಜುಕುಟಿಲ ನಾನಾ ಪದಜುಷಾಂ ಋಣಾಮೇಕೋ ಗಮ್ಯ ತ್ವಮಸಿ ಪಯಸಾರ್ಣವ ಇವ ಅಂತಂದರೆ, ಅನೇಕ ರೀತಿಯ ನದಿಗಳು ದೃಜು, ಕುಟಿಲ, ನೇರವಾಗಿ ಅಥವಾ ಕುಟಿಲ ಮಾರ್ಗದಿಂದ ಅಂಕುಡೊಂಕಾಗಿ ಯಾವ ರೀತಿಯಲ್ಲಿ ಅದು ಹರಿದರೂ ಕೂಡ ಕೊನೆಗೆ ಅದು ಹೋಗಿ ಸಾಗರವನ್ನು ಸೇರುತ್ತೆ. ಆ ರೀತಿಯಲ್ಲಿ ಯಾವುದೇ ಮಾರ್ಗಗಳನ್ನು ನೀನು ಅನುಸರಿಸಬಹುದು ಬೈ ಯೂಸಿಂಗ್ ದೀಸ್ ಶಕ್ತೀಸ್. ಅದು ಸಾಂಖ್ಯ ಆಗಿರಬಹುದು, ಶೈವ ದರ್ಶನ ಆಗಿರಬಹುದು, ಆರ್ ವೈಷ್ಣವ ಧರ್ಮ ಆಗಿರಬಹುದು, ಪಶುಪತಿ ಮಾರ್ಗ, ಹೀಗೆ ಅನೇಕ ಮಾರ್ಗಗಳಲ್ಲಿ ನಮ್ಮ ಅಭಿರುಚಿಗೆ ತಕ್ಕಂತಹ ಒಂದು ಮಾರ್ಗವನ್ನು ಆರಿಸಿಕೊಂಡು ಆ ದಾರಿಯಲ್ಲಿ ನಾವು ಮುಂದುವರಿಯುವಾಗ ನಮ್ಮ ಫೋಕಸ್ಸು ಸಾಧನೆಯ ಕಡೆಗೆ ಇರೋದರಿಂದ ಲೋಕದ ವಸ್ತುಗಳ ಬಗ್ಗೆ ನಮ್ಮ ಆಸಕ್ತಿ ಕಡಿಮೆ ಆಗಿ ಹೋಗಿರುತ್ತೆ. ಆದ್ದರಿಂದ ವಿ ಆರ್ ಏಬಲ್ ಟು ರೀಚ್ ಟು ದಟ್ ಸತ್ಯ, ದಟ್ ಟ್ರೂತ್. ಅದಕ್ಕೆ ಉದಾಹರಣೆ ಅಂತ ಹೇಳಿ, ದೃಜುಕುಟಿಲ ನಾನಾ ಪತಜುಷಾಂ ಋಣಾಮೇಕೋ ಗಮ್ಯ ಸ್ವಮಸಿ ಪಯಸಾರ್ಣವ ಇವ. ಸೊ ಡಿಫರೆಂಟ್ ರಿವರ್ಸ್ ಫೈನಲಿ ದೆ ಮರ್ಜ್ ಇನ್ ಟು ದಿ ಒನ್ ಓಷನ್. ಅಲ್ಲಿ ಹೋಗಿ ಅವೆಲ್ಲ ಸೇರ್ಕೊಳ್ಳುತ್ತವೆ. ಮತ್ತು ಇಲ್ಲಿ ದ ಸಿಂಬಾಲಿಕ್ ಮೀನಿಂಗ್ ಆಫ್ ಶಿವ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಹೇಳಿದ್ದಾನೆ. ಸೊ ಮುಂದೆ ಪರಮಾತ್ಮನ ಅನೇಕ ಲೀಲೆ, ಮಹಿಮೆ ಮತ್ತು ಶಕ್ತಿಯನ್ನು ಕುರಿತು ಪುಷ್ಪದಂತಾಚಾರ್ಯ ಮಾತನಾಡ್ತಾ ಹೋಗ್ತಾನೆ. ಅವನ ಲೀಲೆ, ಮಹಿಮೆ, ಶಕ್ತಿ ಇವೆಲ್ಲವನ್ನ ಗುಣಗಾನ ಮಾಡ್ತಾ ಅವನು ಮುಂದುವರಿತಾನೆ. ಸೊ ಭಗವಂತನ ಲೀಲೆ ಅಂತಂದರೆ ಇಟ್ ಈಸ್ ಹಿಸ್ ಸ್ಪೋರ್ಟ್ ಅಂತ ನಾವು ಹೇಳ್ತೀವಿ. ಸೊ ಭಗವಂತನ ಲೀಲೆ ಅಂತಂದಾಗ ಅಲ್ಲಿ ಅನೇಕಗಳು ನಮಗೆ ಅರ್ಥ ಆಗೋದಿಲ್ಲ. ಆ ಅನೇಕಗಳು ಅರ್ಥವಾಗದೆ ಹೋದರೂ ಕೂಡ ಅವುಗಳೆಲ್ಲವನ್ನ ನಾವು ಅನುಭವಿಸಿರ್ತೀವಿ. ಯಾವುದೋ ಒಂದು ಘಟನೆ ನಡೆದಾಗ ಆ ಘಟನೆ ಹೇಗೆ ನಡೀತು, ಅದಕ್ಕೆ ಏನು ಕಾರಣ, ಯಾವ ಪ್ರೇರಣೆಯಿಂದ, ಯಾವ ಒಂದು ಪ್ರಚೋದನೆಯ ಕಾರಣದಿಂದ ಇಂತಹ ಒಂದು ಘಟನೆ, ಸಿಚುವೇಶನ್ ಕ್ರಿಯೇಟ್ ಆಯಿತು, ಪರಿಣಾಮ ಈ ರೀತಿ ಆಯಿತು, ಇದು ಯಾವುದು ನಮಗೆ ಅರ್ಥ ಆಗೋದಿಲ್ಲ. ಬಟ್ ಅಲ್ಲಿ ಒಂದು ಪರಿಣಾಮವನ್ನು ನಾವು ನೋಡ್ತೀವಿ. ವಿ ಸಿ ಎ ರಿಸಲ್ಟ್, ದರ್ ಈಸ್ ಅನ್ ಎಫೆಕ್ಟ್. ಆ ಎಫೆಕ್ಟ್ ಹೇಗೆ ಅನ್ನುವಂತಹದ್ದು ಅರ್ಥವಾಗದೆ ಹೋದಾಗ ನಾವೇನು ಹೇಳ್ತೀವಿ ಅಂತಂದರೆ ಅದು ಪರಮಾತ್ಮನ ಲೀಲೆ, ಅದು ಮಾಯೆ ಅಂತ ಹೇಳ್ಬಿಡ್ತೀವಿ. ಸೊ ಈ ಸಂದರ್ಭದಲ್ಲಿ ಇಟ್ ಈಸ್ ಹಿಸ್ ಲೀಲಾ ಅಂತ ನಾವು ಹೇಳ್ತೀವಿ. ಆದರೆ ಭಗವಂತ ಅಂತ ಹೇಳಿದಾಗ ತಿರೋದಾನ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಇಟ್ ಈಸ್ ಹಿಸ್ ಎಬಿಲಿಟಿ, ಪರಮಾತ್ಮನ ಸಾಮರ್ಥ್ಯ. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಇಟ್ ಈಸ್ ಹಿಡನ್ ದೇರ್. ಸೊ ದಿಸ್ ಈಸ್ ಒನ್ ಸಚ್ ಎಬಿಲಿಟಿ. ಆ್ಯಂಡ್ ದಿ ಅದರ್ ಎಬಿಲಿಟಿ ಆಫ್ ದಿ ಪರಮಾತ್ಮ ಅಂತಂದರೆ ಈಸ್ ಟು ನಿಗ್ರಹ, ಈಸ್ ಟು ಕಂಟ್ರೋಲ್. ನಿಗ್ರಹ ಆ್ಯಂಡ್ ಅನುಗ್ರಹ ಅಂತ ಕೂಡ ಹೇಳ್ಬೋದು ಇದನ್ನು. ಸೊ ಪರಮಾತ್ಮ ಅಂತ ಹೇಳಿದಾಗ ಹೀಗೆ ಅವನಲ್ಲಿ ಈ ಒಂದು ತಿರೋದಾನ ಎಬಿಲಿಟಿ ಇರುತ್ತೆ. ಸೊ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಎಬಿಲಿಟಿ. ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಇಟ್ ಈಸ್ ಹಿಡನ್ ದೇರ್. ಸೊ ಆದರೂ ಕೂಡ ಅದು ಆ ರೀತಿಯಲ್ಲಿ ಅವನ ಪರಮಾತ್ಮನ ಸಾಮರ್ಥ್ಯದಿಂದ
ಈ ಒಂದು ನಿಗ್ರಹ ಮತ್ತು ಅನುಗ್ರಹ ಅನ್ನುವಂತಹದ್ದನ್ನು ಕೂಡ ನಾವು ನೋಡ್ತೀವಿ. ಅಂಡ್ ಈ ರೀತಿಯ ಶಕ್ತಿ, ಸಾಮರ್ಥ್ಯ, ಅಬಿಲಿಟಿ ಇರೋವಂತಹದ್ದು ಕೇವಲ ಪರಮಾತ್ಮನಿಗೆ ಮಾತ್ರ. ಸೊ ಓನ್ಲಿ ಭಗವಾನ್ ಕ್ಯಾನ್ ಡೂ ದಿಸ್ ಟೈಪ್ ಆಫ್ ಬೋತ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಟೀಚ್ ಡಿಸಿಪ್ಲಿನ್, ನಿಗ್ರಹ, ಡಿಸಿಪ್ಲಿನ್. ಸೊ ಇವುಗಳನ್ನು ಅವನು ಹೇಗೆ ಮಾಡ್ತಾನೆ, ದಟ್ ಈಸ್ ಬೀಯಿಂಗ್ ಎಕ್ಸ್ಪ್ಲೈನ್ಡ್ ಇನ್ ದಿ ನೆಕ್ಸ್ಟ್ ವರ್ಸ್. ಸೊ ಪುಷ್ಪದಂತಾಚಾರ್ಯ ಹೇಳ್ತಾನೆ, ತವೈಶ್ವರ್ಯಂ ಯತ್ನಾತ್ ಯದು ಪರಿವಿರಿಂಚಿರ್ಹರಿರದಃ ಪರಿಚೇತುಂ ಯಾತ ವನಲಮನಲ ಸ್ಕಂದವಪುಷಃ ತತೋ ಭಕ್ತಿ ಶ್ರದ್ಧಾ ಬರಗುರು ಗೃಣಭ್ಯಾಂ ಗಿರಿಶಯತು ಸ್ವಯಂ ತಸ್ತೆ ತಾಭ್ಯಾಂ ತವ ಕಿಮನುವೃತ್ತಿರ್ನ ಫಲತಿ. ಸೊ ಪರಮಾತ್ಮನ ಲೀಲೆಗಳನ್ನು ಕುರಿತು ಇಲ್ಲಿ ಪುಷ್ಪದಂತಾಚಾರ್ಯ ಮಾತನಾಡ್ತಾ ಇದ್ದಾನೆ. ಸೊ ಅಲ್ಲಿ ಒಂದು ಪ್ರಸಂಗ, ಒಂದು ಸ್ಟೋರಿಯ ಮೂಲಕ ಅವನು ನರೇಟ್ ಮಾಡ್ತಾನೆ. ಸೊ ಕತೆ ಹೇಗೆ ಸಾಗತ್ತೆ ಅಂತಂದರೆ, ಇಟ್ ಈಸ್ ಅ ಕತೆ, ಇಟ್ ಈಸ್ ಟು ಬಿ ಫಾಲೋಡ್ ಆಸ್ ಕತೆ ಓನ್ಲಿ. ಅಲ್ಲಿ ತರ್ಕ ಮಾಡೋದ್ರಿಂದ ಅವಕಾಶ ಇಲ್ಲ. ಕೆಲವೊಂದುಗಳನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ ಪುರಾಣದಲ್ಲಿರುವಂತಹ ಸೂಕ್ಷ್ಮಗಳನ್ನು ಹೊರತಂದು ಜನಗಳಿಗೆ ಮುಟ್ಟಿಸ್ಬೇಕು ಅಂತಂದಾಗ ದೇ ಮೇಕ್ ಎ ಸ್ಟೋರಿ. ಸೊ ವಾಟ್ ಈಸ್ ರಿಯಲ್ ಅಂತಂದರೆ, ದ ಎಸೆನ್ಸ್ ಈಸ್ ರಿಯಲ್, ನಾಟ್ ದಿ ಸ್ಟೋರಿ. ಸ್ಟೋರಿ ಈಸ್ ಓನ್ಲಿ ಟು ಕ್ಯಾಚ್ ದಟ್ ಎಸೆನ್ಸ್. ಸೊ ಹಿಯರ್ ಹಿ ನರೇಟ್ಸ್ ಎ ಸ್ಟೋರಿ. ಸೊ ಯಾವಾಗ ಈ ಒಂದು ಸೃಷ್ಟಿ ಎನ್ನುವಂತಹದ್ದು ಪ್ರಾರಂಭವಾಗುತ್ತೆ, ಆಗ ಬ್ರಹ್ಮ ಮತ್ತು ವಿಷ್ಣು, ಬ್ರಹ್ಮ ಈಸ್ ದಿ ಕ್ರಿಯೇಟರ್, ವಿಷ್ಣು ಈಸ್ ದಿ ರಕ್ಷಕ. ಸೊ ಈ ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ. ಸ್ಟೋರಿ ಈಸ್ ಲೈಕ್ ದಿಸ್. ಸೊ ಏನದು ಭಿನ್ನಾಭಿಪ್ರಾಯ? ಯಾಕೆಂತಂದರೆ ಪ್ರಾರಂಭದಲ್ಲೇ ಇದೊಂದು ಕತೆ, ಮತ್ತು ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರುಗಳನ್ನ ನಾವು ದೇವತಾಸ್ ಅಂತ ಹೇಳಿ ಅವರಿಬ್ಬರಲ್ಲೇ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತಂದಾಗ, ಸಾಮಾನ್ಯವಾಗಿ ಇಂತಹ ಒಂದು ವಿಚಾರ ಸಿಕ್ಕಿದಾಗ ನಾವೇನು ಹೇಳ್ತೀವಿ ಅಂತಂದರೆ, ಏನಪ್ಪ ದೇವರು ಅಂತ ಹೇಳ್ತೀವಿ, ದೇವರು ಕೂಡ ಈ ರೀತಿ ಕಚ್ಚಾಡ್ತಾರ, ಅವರಲ್ಲೂ ಕೂಡ ಈ ಡಿಫ್ರೆಂಟ್ ಒಪಿನಿಯನ್ಸ್ ಬರುತ್ತಾ? ಯಾಕೆಂತಂದರೆ ದೇವರು ಅಂತಂದಾಗ ನಮಗಿಂತ ಹೆಚ್ಚಿನ ಶಕ್ತಿ ಮತ್ತು ಮಹಿಮೆಯನ್ನು ಉಳ್ಳವರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅಂತಹದ್ರಲ್ಲಿ ಈಗ ಬ್ರಹ್ಮ ಮತ್ತು ವಿಷ್ಣು ಅಂತಂದಾಗ ನಾವು ಎಷ್ಟು ಗೌರವವನ್ನು ಕೊಡ್ತೀವಿ, ಎಷ್ಟೊಂದು ಪೂಜ್ಯತೆಯಿಂದ ಅವರ ಬಗ್ಗೆ ನಾವು ನಡ್ಕೋತೀವಿ. ಈಗ ಸೃಷ್ಟಿ ಪ್ರಾರಂಭವಾದ ನಂತರದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದೆ ಅಂತ ಕತೆ ಪ್ರಾರಂಭವಾದಾಗ, ಪ್ರಾರಂಭದಲ್ಲಿಯೇ ಅಲ್ಲಿ ತರ್ಕವನ್ನು ಮಾಡೋದ್ರಿಂದ ಉಪಯೋಗ ಇಲ್ಲ. ಸೊ ಇಟ್ಸ್ ಎ ಸ್ಟೋರಿ. ಥ್ರೂ ಸ್ಟೋರಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಎಸೆನ್ಸ್. ಸೊ ಈ ಕಾರಣದಿಂದ ಎ ಸ್ಟೋರಿ ಈಸ್ ಬೀನ್ ಕ್ರಿಯೇಟೆಡ್ ಹಿಯರ್. ಸೊ ಹೀಗೆ ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಾಗುತ್ತೆ. ಸೊ ಒಂದು ಕಾರಣಕ್ಕಾಗಿ ಬ್ರಹ್ಮ ದೀರ್ಘವಾದ ತಪಸ್ಸಿನಲ್ಲಿ ಇರ್ತಾನೆ. ಹಿ ವಾಸ್ ಡೂಯಿಂಗ್ ಎ ತಪಸ್ಯ. ಬಿಕಾಸ್ ಸಿನ್ಸ್ ಹಿ ಇಸ್ ದಿ ಕ್ರಿಯೇಟರ್, ಅವನಿಗೆ ಜವಾಬ್ದಾರಿ ಜಾಸ್ತಿ. ಆ ಕ್ರಿಯೇಷನಲ್ಲಿ ಎಲ್ಲವೂ ಸರಿಯಾಗಿ ಇರಬೇಕು, ಅಲ್ಲೆಲ್ಲೂ ಕೂಡ ಕುಂದುಕೊರತೆ, ಲೋಪದೋಷಗಳೆಲ್ಲ ಉಂಟಾಗಬಾರ್ದು. ಸೊ ಎಲ್ಲವೂ ಇರಬೇಕು. ಯಾಕೆ ಅಂತಂದರೆ ಇಟ್ ಈಸ್ ದ ಜಗತ್ತಂತ ಹೇಳಿದಾಗ ಇಟ್ ಶುಡ್ ಬಿ ಪರಿಪೂರ್ಣ. ಸೊ ಆ ಪರಿಪೂರ್ಣತ್ವವನ್ನು ಅವನು, ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಇಟ್ ಈಸ್ ಹಿಸ್ ಕ್ರಿಯೇಷನ್. ಸೊ ಆ ಪರಿಪೂರ್ಣತ್ವವನ್ನು ಅಲ್ಲಿ ತುಂಬಬೇಕಾದ್ರೆ ಸೊ ಏನೆಲ್ಲವನ್ನು ಮಾಡಬೇಕು ಅನ್ನುವ ಕಾರಣದಿಂದ ಕೂಡ ಬ್ರಹ್ಮ ಹಿ ವಾಸ್ ಇನ್ ಎ ತಪಸ್ಯ, ಹಿ ವಾಸ್ ಡೂಯಿಂಗ್ ಎ ತಪಸ್ಯ. ಆಮೇಲೆ ಒಂದು ಸಂದರ್ಭದಲ್ಲಿ ಅವನು ಧ್ಯಾನದಿಂದ ಹೊರಗಡೆ ಬರ್ತಾನೆ. ಧ್ಯಾನದಿಂದ ಹೊರಬಂದು ಕಣ್ಣುಗಳನ್ನು ಬಿಡ್ತಾನೆ. ಕಣ್ಣುಗಳನ್ನು ಬಿಟ್ಟಾಗ ಅವನ ಕಣ್ಣೆದುರಿಗೆ ಅಲ್ಲಿ ವಿಷ್ಣು ಕಾಣಿಸ್ಕೊತಾನೆ. ವಿಷ್ಣುವನ್ನು ನೋಡಿ ಬ್ರಹ್ಮ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಹೇ ಯಾರಪ್ಪ ನೀನು, ಇಲ್ಲಿಗೆ ಯಾಕೆ ಬಂದಿದೀಯಾ? ಇಲ್ಲಿ ನೀನು ಏನು ಮಾಡ್ತಾ ಇದೀಯಾ? ಸೊ ವಿಷ್ಣುವಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಎಲ್ಲ ಬ್ರಹ್ಮ, ಇವನಿಗೆ ಎಷ್ಟು ಸೊಕ್ಕು ಬಂದಿದೆ. ಯಾಕೆ ಅಂತಂದರೆ ಈ ಬ್ರಹ್ಮನನ್ನು ಕ್ರಿಯೇಟ್ ಮಾಡಿರೋದೇ ನಾನು. ವಿಷ್ಣು ಈಸ್ ಟೆಲಿಂಗ್, ಇವನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಯಾರು ಅಂತ.
ಸೊ ಬ್ರಹ್ಮನನ್ನು ನಾನು ಸೃಷ್ಟಿ ಮಾಡಿದ್ದೀನಿ, ಐ ಆಮ್ ದಿ ಕ್ರಿಯೇಟರ್ ಆಫ್ ಬ್ರಹ್ಮ. ಈಗ ಅದನ್ನು ಮರೆತು ಅವನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಯಾರು, ಇಲ್ಲಿಗೆ ಯಾಕೆ ಬಂದಿದೀಯಾ, ಇಲ್ಲಿ ಏನು ಮಾಡ್ತಾ ಇದೆಯಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಬ್ರಹ್ಮ ಕೇಳ್ತಾನೆ. ವಿಷ್ಣು ಬ್ರಹ್ಮನಿಗೆ ಹೇಳ್ತಾನೆ, ನಾನು ಯಾರು ಅಂತ ಕೇಳ್ತಿದ್ದೀನಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಫಸ್ಟ್ ಆಫ್ ಆಲ್ ನೀನು ಯಾರು ಅಂತ ವಿಷ್ಣು ಬ್ರಹ್ಮನನ್ನೇ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ನಾನು ಐ ಆಮ್ ದ ಕ್ರಿಯೇಟರ್ ಆಫ್ ದಿಸ್ ಹ್ಯೂಜ್ ವರ್ಲ್ಡ್. ಈ ವಿಶ್ವವನ್ನು ನಿರ್ಮಾಣ ಮಾಡಿರುವಂತಹದ್ದು ನಾನು. ಯಾವ ಒಂದು ವಿಶ್ವವನ್ನು ಇಲ್ಲಿ ನೀನು ನೋಡ್ತಾ ಇದೆಯಾ, ಐ ಆಮ್ ದ ಕ್ರಿಯೇಟರ್ ಆಫ್ ದಿಸ್ ಹ್ಯೂಜ್ ಕ್ರಿಯೇಷನ್. ಆಗ ವಿಷ್ಣು ಹೇಳ್ತಾನೆ, ಇಡೀ ವಿಶ್ವವನ್ನು ನೀನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಕ್ರಿಯೇಟ್ ಮಾಡಿರೋನೇ ನಾನು, ಸೊ ಯು ಆರ್ ಮೈ ಕ್ರಿಯೇಟರ್ ಅಂತ ಹೇಳ್ತಾನೆ. ಹೀಗೆ ಅವರಿಬ್ಬರಲ್ಲಿ ವಾದ ವಿವಾದಗಳು ಉಂಟಾಗುತ್ತೆ. ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಬ್ರಹ್ಮ ನಾನು ಐ ಆಮ್ ದ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್ ಅಂತ ನಾನು ಹೇಳ್ತಾ ಇದ್ರೆ, ನನ್ನನ್ನೇ ಕ್ರಿಯೇಟ್ ಮಾಡಿರೋನು ನಾನು ಅಂತ ವಿಷ್ಣು ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವರಿಬ್ಬರಲ್ಲೂ ಸ್ವಲ್ಪ ವಾದ ವಿವಾದಗಳು ಎಕ್ಸ್ಚೇಂಜ್ ಆಗುತ್ತೆ. ಸೊ ಫೈನಲಿ ಇಟ್ ಎಂಡ್ಸ್ ಅಪ್, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನುವಂತಹ ಒಂದು ಪ್ರಶ್ನೆ ಅವರಿಬ್ಬರಲ್ಲೂ ಹುಟ್ಕೊಳ್ಳುತ್ತೆ. ಯಾಕೆಂತಂದರೆ ಬ್ರಹ್ಮ ಏನು ಹೇಳೋದು ಅಂತಂದರೆ, ಜಗತ್ತನ್ನು ಸೃಷ್ಟಿ ಮಾಡಿರೋದ್ರಿಂದ ನಾನು ಐ ಆಮ್ ಗ್ರೇಟ್ ಅಂತ ಅವನು ಹೇಳ್ಕೊತಾನೆ. ಅದೇ ರೀತಿ ವಿಷ್ಣು ಹೇಳ್ತಾನೆ, ನಿನ್ನನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ನಂತರದಲ್ಲಿ ನೀನು ಜಗತ್ತನ್ನು ಕ್ರಿಯೇಟ್ ಮಾಡಿದ್ಯಾ. ನಿನ್ನನ್ನು ನಾನು ಕ್ರಿಯೇಟ್ ಮಾಡದೆ ಹೋಗಿದ್ದಿದ್ರೆ ನೀನು ಈ ವಿಶ್ವವನ್ನು ಕ್ರಿಯೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಆದ್ದರಿಂದ ವಿಶ್ವವನ್ನು ಕ್ರಿಯೇಟ್ ಮಾಡಿರುವಂತಹ ಕ್ರಿಯೇಟರ್ನನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತಂದಮೇಲೆ ನಾನು ಹೆಚ್ಚಿನ ಶಕ್ತಿಯನ್ನು ಹೊಂದಿರೋನು ಅಂತ ಹೇಳಿ ಅವರಿಬ್ಬರಲ್ಲಿ ಈ ರೀತಿಯ ವಾದ ವಿವಾದಗಳು ಬರ್ತಾ ಇರುತ್ತೆ. ಸೊ ಅವರಿಬ್ಬರು ಕೂಡ ಒಂದು ಫೈನಲ್ ಕನ್ಕ್ಲೂಷನ್ಸ್ಗೆ ಬರೋಕ್ಕಾಗೋದಿಲ್ಲ. ಸೊ ಅವರಿಬ್ಬರು ಕೂಡ ಇದೇ ರೀತಿ ವಾದವನ್ನು ಮಂಡಿಸ್ತಾ ಇದ್ದಾಗ ಈ ವಿಷಯದಲ್ಲಿ ಮತ್ತೆ ಮತ್ತೆ ಅವರು ಕಿತ್ತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಕಣ್ಣೆದುರಿಗೆ ಬಹಳ ತೇಜಸ್ಸಿನಿಂದ ಕೂಡಿರುವಂತಹ ಒಂದು ದಿವ್ಯವಾದ ಮಹಾ ಅಗ್ನಿ, ಅವರಿಬ್ಬರ ಕಣ್ಣೆದುರಿಗೆ ಒಂದು ದಿವ್ಯವಾದ ಅಗ್ನಿ, ಮಹಾ ತೇಜಸ್ಸಿನಿಂದ ಕೂಡಿರುವಂತಹ ಒಂದು ಮಹಾ ಅಗ್ನಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಆ ತೇಜಸ್ಸಿನಿಂದ ಕೂಡಿರುವಂತಹ ಅಗ್ನಿಯ ಎತ್ತರ ಎಷ್ಟು ಇತ್ತು ಅಂತಂದರೆ ಅದರ ತುದಿಗಳು ಅವರಿಬ್ಬರಿಗೂ ಕಾಣಿಸ್ತಾ ಇರಲಿಲ್ಲ. ಅದನ್ನು ನೋಡಿ ಬ್ರಹ್ಮ ವಿಷ್ಣುವನ್ನು ಕೇಳ್ತಾನೆ, ಇಷ್ಟೊಂದು ಹೊಳಿತಾ ಇರುವಂತಹ ತೇಜಸ್ಸಿನಿಂದ ಕೂಡಿರುವಂತಹ ಈ ಅಗ್ನಿಯನ್ನು ನೀನು ನೋಡಿದ್ಯಾ? ನೀ ಹೇಳಿದ್ಯಲ್ಲ ನನ್ನನ್ನು ಕ್ರಿಯೇಟ್ ಮಾಡಿರೋನು ಅಂತ, ಈ ಅಗ್ನಿಯನ್ನು ನೀನೇ ಏನಾರ ಕ್ರಿಯೇಟ್ ಮಾಡಿದ್ಯಾ ಅಂತ ವಿಷ್ಣುವನ್ನು ಕೇಳ್ತಾನೆ. ಆಗ ವಿಷ್ಣು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಈ ಅಗ್ನಿಯನ್ನು ಸೃಷ್ಟಿ ಮಾಡಿಲ್ಲ, ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ ಅಷ್ಟೇ, ಈ ಅಗ್ನಿಯನ್ನು ನಾನು ಸೃಷ್ಟಿ ಮಾಡಿಲ್ಲ, ಇದು ನನ್ನ ಸೃಷ್ಟಿಯಲ್ಲ. ನೀನೇ ಜ್ಞಾಪಿಸ್ಕೋ, ಇಡೀ ವಿಶ್ವವನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದೆಯಲ್ಲ, ಅದರ ಜೊತೆಗೆ ಈ ಒಂದು ಅಗ್ನಿಯನ್ನು ಕೂಡ ನೀನೇ ಕ್ರಿಯೇಟ್ ಮಾಡಿರಬಹುದು, ಕ್ರಿಯೇಟ್ ಮಾಡಿ ನಂತರದಲ್ಲಿ ನೀನು ಮರೆತಿರಬಹುದು. ಆದ್ದರಿಂದ ನೀನೇ ನೆನಪು ಮಾಡ್ಕೊಂಡು ನನಗೆ ಹೇಳು, ನೀನೇ ಏನಾದ್ರು ಇದನ್ನು ಕ್ರಿಯೇಟ್ ಮಾಡಿದೀಯಾ? ಸೊ ಬ್ರಹ್ಮಾಜಿ ಕೂಡ ಹೇಳ್ತಾನೆ, ಇಲ್ಲ ಇಲ್ಲ, ಇಟ್ ಈಸ್ ನಾಟ್ ಮೈ ಕ್ರಿಯೇಷನ್. ಸೊ ಹೀಗೆ ಇಬ್ಬರು ಕೂಡ ಒಪ್ಕೋತಾರೆ, ಇದು ನಮ್ಮ ಇಬ್ಬರ ಕ್ರಿಯೇಷನ್ ಅಲ್ಲ ಅಂತಂದಾಗ, ಹಾಗಾದರೆ ಇಷ್ಟೊಂದು ದಿವ್ಯವಾದ ತೇಜಸ್ಸಿನಿಂದ ಕೂಡಿರುವಂತಹ ಬಹಳ ಎತ್ತರವಾದ ತುದಿಗಳೇ, ಅದರ ಆದಿ ಮತ್ತು ಅಂತ್ಯ ಎರಡೂ ಕೂಡ ಕಾಣ್ತಾ ಇಲ್ಲ. ಎಲ್ಲಿಂದ ಪ್ರಾರಂಭವಾಗಿದೆ ಆ ಅಗ್ನಿ ಅದು ಕಾಣ್ತಾ ಇಲ್ಲ, ಆ ಅಗ್ನಿಯ ತುದಿ ಅದು ಹೋಗಿ ಎಲ್ಲಿ ಮುಟ್ಟಿದೆ ಎನ್ನುವಂತಹ ಅದರ ತುದಿ ಅಂತ್ಯ ಕೂಡ ಕಾಣ್ತಾ ಇಲ್ಲ. ಆದಿ ಅಂತ್ಯಗಳೆರಡೂ ಕೂಡ ಇವರಿಬ್ಬರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ರಿಂದ ಈಗ ಈ ಒಂದು ದಿವ್ಯವಾದ ತೇಜಸ್ಸಿನಿಂದ ಕೂಡಿರುವಂತಹ ಅಗ್ನಿಯ ಕ್ರಿಯೇಟರ್ ಯಾರು ಅನ್ನುವಂತಹದ್ದನ್ನ ನಾವು ಪತ್ತೆ ಮಾಡಬೇಕು. ಇಷ್ಟೊಂದು ತೇಜಸ್ಸಿನಿಂದ ಕೂಡಿರುವಂತಹ ಈ ಬೃಹತ್ ಗಾತ್ರದ ಅಗ್ನಿಯ ಸೃಷ್ಟಿಕರ್ತ ಯಾರು ಮತ್ತು ಇದರ ಆದಿ ಅಂತ್ಯ ಅನ್ನುವಂತಹದ್ದು ಎಲ್ಲಿದೆ ಅನ್ನುವಂತಹದ್ದನ್ನ ನಾವು ನೋಡಬೇಕು. ಜೊತೆಗೆ ಈಗ ನಮ್ಮಿಬ್ಬರಲ್ಲಿ ಒಂದು ಚಾಲೆಂಜ್ ಇತ್ತು, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಈ ಕಾರಣದಿಂದ ನಾವಿಬ್ಬರು ಕೂಡ ಇದರ ಸೃಷ್ಟಿಕರ್ತ ಯಾರು, ಇದರ ಆದಿ ಅಂತ್ಯ ಯಾವುದು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ.
ಯಾರಿಗೆ ಇದರಲ್ಲಿ ಒಂದು ಉತ್ತರ ಸಿಗತ್ತೆ, ಸೊ ಅವರು ಶ್ರೇಷ್ಠ ಅಂತ ನಾವು ಪರಿಗಣಿಸ್ಬೋದು ಅಂತ ಅವರಿಬ್ಬರಲ್ಲೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಅವ್ರು ಬರ್ತಾರೆ. ಸೊ ಹೀಗೆ ಅವರು ಮಾತನಾಡಿಕೊಂಡು ಇದರ ಪತ್ತೆಗಾಗಿ ಅವರು ಪ್ರಯತ್ನ ಪಡಬೇಕು ಅಂತ ಹೇಳಿ ಬ್ರಹ್ಮ ಏನು ಮಾಡ್ತಾನೆ, ಒಂದು ಹಂಸವಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಅಗ್ನಿಯ ಮೇಲ್ಭಾಗವನ್ನು ನೋಡಲು ಅಂತರಿಕ್ಷದಲ್ಲಿ ಮೇಲಕ್ಕೆ ಅವನು ಹಾರಿ ಹೋಗ್ತಾನೆ ಬ್ರಹ್ಮ. ಸೊ ಆಗ ವಿಷ್ಣು ಏನು ಮಾಡ್ತಾನೆ ಅಂತಂದರೆ, ಈ ಅಗ್ನಿಯ ಆದಿಯನ್ನು ನಾನು ನೋಡಬೇಕು ಅಂತ ಹೇಳಿ ಒಂದು ವರಾಹವಾಗಿ ಬದಲಾಗಿ ಅಗ್ನಿಯ ಕೆಳಭಾಗಕ್ಕೆ ಅವನು ಹೋಗ್ತಾನೆ. ಸೊ ಬ್ರಹ್ಮ ಹಂಸವಾಗಿ ಹೋಗಿದ್ದು ಅಗ್ನಿಯ ಮೇಲ್ಭಾಗಕ್ಕೆ, ವಿಷ್ಣು ವರಾಹವಾಗಿ ಬದಲಾಗಿ ಅಗ್ನಿಯ ಆದಿಯನ್ನು ನೋಡಬೇಕು ಅಂತ ಹೇಳಿ ಅಗ್ನಿಯ ಕೆಳಭಾಗಕ್ಕೆ ಹೋಗ್ತಾನೆ. ಸೊ ಇವರಿಬ್ಬರು ಈ ರೀತಿ ತಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಒಂದು ತೇಜಸ್ಸಿನಿಂದ ಕೂಡಿರುವಂತಹ ದಿವ್ಯವಾದ ಅಗ್ನಿಯ ಬೃಹತ್ ಕಂಬ, ಆ ಕಂಬದ ಎರಡೂ ತುದಿಗಳು ಅಂತಂದರೆ ಪ್ರಾರಂಭದ ತುದಿಯಾಗಲಿ ಅಂತ್ಯದ ತುದಿಯಾಗಲಿ ಕಾಣಿಸ್ತಾ ಇರಲಿಲ್ಲ. ಸೊ ಬ್ರಹ್ಮ ಏನು ಮಾಡ್ತಾನೆ, ಹಿ ಗೋಸ್ ಅಪ್ವರ್ಡ್ಸ್, ಹಂಸವಾಗಿ ಮೇಲ್ಭಾಗಕ್ಕೆ ಹೋಗ್ತಾನೆ ಟು ಸಿ ದಿ ಎಂಡ್ ಆಫ್ ದಿಸ್ ಕಂಬ. ಅದೇ ರೀತಿ ಬ್ರಹ್ಮ ಮೇಲ್ಭಾಗಕ್ಕೆ ಹೋದಾಗ ವಿಷ್ಣು ಆ ಕಂಬದ ಮತ್ತೊಂದು ತುದಿ ಅಂತಂದರೆ ಅದರ ಪ್ರಾರಂಭವನ್ನು ನಾನು ನೋಡಬೇಕು ಅಂತ ಹೇಳಿ ವರಾಹವಾಗಿ ಅಗ್ನಿಯ ಕಂಬದ ಪ್ರಾರಂಭದ ತುದಿಯನ್ನು ನೋಡಬೇಕು ಅಂತ ಹೇಳಿ ಕೆಳಮುಖವಾಗಿ ಪ್ರಯಾಣವನ್ನು ಮಾಡ್ತಾನೆ. ಅವರಿಬ್ಬರು ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಪುರಾಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬ್ರಹ್ಮ ಮತ್ತು ವಿಷ್ಣು ಅವರಿಬ್ಬರು ಕೂಡ ಸಾವಿರಾರು ವರ್ಷಗಳವರೆಗೆ ಈ ಒಂದು ಕಂಬದ ತುದಿಯನ್ನು ನೋಡಲು ಹುಡುಕಲು ಪ್ರಯಾಣವನ್ನು ಮಾಡ್ತಾರೆ. ಸೊ ಇಲ್ಲಿ ಸಾವಿರಾರು ವರ್ಷ ಅಂತ ಹೇಳಿರುವಂತಹದ್ದು ದೀರ್ಘವಾದ ಸಮಯ ಅಂತ ನಾವು ಗ್ರಹಿಸಬೇಕು. ಸೊ ಸಾವಿರಾರು ವರ್ಷ ಅಂತಂದಾಗ ನಾವು ನಮ್ಮ ಹ್ಯೂಮನ್ ಇಯರ್ಸ್ಗೆ ಅದನ್ನು ಕನ್ವರ್ಟ್ ಮಾಡಿ ಇಷ್ಟೊಂದು ವರ್ಷ ಬರೀ ಬ್ರಹ್ಮ ವಿಷ್ಣು ಮಾಡೋಕ್ಕೆ ಬೇರೆ ಕೆಲಸ ಇರಲಿಲ್ವಾ, ಆ ರೀತಿ ಅಲ್ಲ. ಸೊ ದೀರ್ಘಕಾಲದವರೆಗೆ ಅವರು ತಮ್ಮ ಈ ಪ್ರಯತ್ನವನ್ನು ಮುಂದುವರಿಸಿದ್ರು. ಸೊ ಇಷ್ಟೊಂದು ಸತತ ಪ್ರಯತ್ನ ನಡೆದರೂ ಕೂಡ ಅಲ್ಲಿ ಅವರಿಬ್ಬರಿಗೂ ಕೂಡ ಯಾವ ರೀತಿಯ ಪ್ರಯೋಜನ ಆಗದ ಕಾರಣ ಬೋತ್ ಆಫ್ ದೆಮ್ ದೇ ಕೇಮ್ ಬ್ಯಾಕ್ ಕ್ವೈಟ್ಲಿ, ಶಾಂತವಾಗಿ ಹಿಂತಿರುಗಿ ಬರ್ತಾರೆ. ಆಗ ಅವರು ಬಹಳ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಹೇ ಪರಮಾತ್ಮ, ಹೇ ಭಗವಂತ, ನಾವಿಬ್ಬರೂ ಕೂಡ ಇಲ್ಲಿ ಯಾವುದೋ ಒಂದನ್ನು ನೋಡುವ ಸಲುವಾಗಿ ದೀರ್ಘಕಾಲಗಳಷ್ಟು ಸಮಯವನ್ನು ವ್ಯರ್ಥವಾಗಿ ನಾವು ಕಳೆದವು. ಆದರೆ ನಮ್ಮ ಕಾರ್ಯ ಸಾಧನೆಗಾಗಿ ನಾವು ಮಾಡಿದಂತಹ ಈ ಒಂದು ಪ್ರಯತ್ನ ಅದು ಫಲವನ್ನು ಕೊಡಲಿಲ್ಲ. ಈಗ ನಾವಿಬ್ಬರು ವಿತೌಟ್ ರಿಸಲ್ಟ್ ವಿ ಕೇಮ್ ಬ್ಯಾಕ್. ಆದರೆ ನಮ್ಮಿಬ್ಬರಿಗೂ ಕೂಡ ರಿಸಲ್ಟ್ ಬೇಕು. ಆದ್ದರಿಂದ ಭಗವಂತ ಈ ಕ್ಷಣದಲ್ಲಿ ನಮಗೆ ನೀನೇ ದಿಕ್ಕು ಅಂತ ಹೇಳಿ ಪರಮಾತ್ಮನನ್ನು ಕುರಿತು ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಪ್ಲೀಸ್ ಟೀಚ್ ಅಸ್ ದಿ ರೈಟ್ ಲೆಸನ್. ಇಲ್ಲಿ ಏನು ಒಂದು ಗೊಂದಲ ಇದೆ, ಆ ಗೊಂದಲವನ್ನು ನೀನು ಪರಿಹರಿಸು ಅಂತ ಹೇಳಿ ಈ ಬಹಳ ತೇಜಸ್ಸಿನಿಂದ ಕೂಡಿರುವಂತಹ ಅಗ್ನಿಯ ಕಂಬ ಬಹುಶಃ ಅದು ಏನು, ಅದು ಯಾರಿರಬಹುದು ಮತ್ತು ಯಾವ ಉದ್ದೇಶಕ್ಕಾಗಿ ಅದು ನಮ್ಮ ಕಣ್ಣೆದುರಿಗೆ ಕಾಣಿಸ್ಕೊತು, ಈ ಎಲ್ಲದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಟ್ಟು ಮಾರ್ಗದರ್ಶನವನ್ನು ಮಾಡು ಅಂತ ಹೇಳಿ ಬೋತ್ ಬ್ರಹ್ಮ ಅಂಡ್ ವಿಷ್ಣು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ವಿನೀತ ಭಾವದಿಂದ ಭಗವಂತ ಕೊಡುವಂತಹ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ನಿಂತಿರ್ತಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.